ಹಲೋ ಸ್ನೇಹಿತರ, ನಿಮಗೋಸ್ಕರವಾಗಿ ಇವತ್ತು ಮೈಸೂರು ಒಡೆಯರ ಇತಿಹಾಸದ 4ನೇ ಹಂತದ ಪಾಠವನ್ನ ನಿಮಗೋಸ್ಕರ ತರ್ತಾ ಇದ್ದೀನಿ ಸ್ನೇಹಿತರ. 4ನೇ ಹಂತದ ವಿಡಿಯೋ ಇದು ನಿಮ್ಗಾಗಿದ್ರು ಕೂಡ ಇದು ವಿಡಿಯೋ ನಂಬರ್ 6 ಕಮಿಷನರ್ಗಳ ಆಡಳಿತದ ವ್ಯವಸ್ಥೆಯನ್ನ ನಿಮ್ಗೋಸ್ಕರ ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರ. ನೆನ್ಪಿಟ್ಕೊಳ್ಳಿ, ಕಮಿಷನರ್ಗಳ ಆಡಳಿತದ ಇತಿಹಾಸ ಬಹಳ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ. 6 ಕಮಿಷನರ್ಗಳ ಆಡಳಿತದಲ್ಲಿ ಏನೇನಾಯ್ತು, ಮೈಸೂರಿನ ಪ್ರಗತಿ ಯಾವ್ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಇದರಲ್ಲಿ ತಿಳ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ನೆನಪಿರ್ಲಿ, ಯಾರ್ಯಾರು ಇದುವರೆಗೂ ಕೂಡ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ತಾವೆಲ್ಲರೂ ಕೂಡ ಈಗಲೇ ನಿಮ್ಮ ಪ್ಲೇ ಸ್ಟೋರ್ ಅಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆಪ್ ಅಲ್ಲಿ ಸರ್ಚ್ ಮಾಡಿ ರಮೇಶ್ ಶಿಕಾರಿಪುರ ಅಂತ ಏನ್ ಕಾಣುತ್ತೆ ಸ್ಕ್ರೀನ್ ಮೇಲೆ, ಅದೇ ರೀತಿ ನೀವು ಅದನ್ನ ಸರ್ಚ್ ಮಾಡಿ ಆದ್ಮೇಲೆ ನಿಮ್ಗೆ ಗೊತ್ತಿರ್ಲಿ, ಅದರಲ್ಲಿ ನಮ್ಮ ಒಂದು ರೆಫರಲ್ ಕೋಡ್ ಅಂತ ಕೇಳುತ್ತೆ. ಅದಕ್ಕೆ ನೀವು ರಮೇಶ್ 99 ಅಂತೇಳಿ ಒಂದು ರೆಫರಲ್ ಕೋಡ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಹಾಗೆ ಎಂಟ್ರಿ ಮಾಡಿದ್ರೆ ನಮ್ಮ ಎಲ್ಲಾ ಪ್ರತಿದಿನದ ಲೈವ್ ತರಗತಿಗಳನ್ನ ನೀವು ಎಂಜಾಯ್ ಮಾಡಬಹುದು. ನಂದೊಬ್ಬಂದೇ ಅಲ್ಲ, ಅನ್ಅಕಾಡೆಮಿನಲ್ಲಿ ಬಹಳಷ್ಟು ಲೈವ್ ತರಗತಿಗಳನ್ನ ನೀವು ತೆಗೆದುಕೊಳ್ಬಹುದು. ಇನ್ ಬಿಟ್ವೀನ್ ದ ಪ್ಲಸ್ ಕ್ಲಾಸ್ ಗಳನ್ನ ನೀವು ತಗೊಳ್ಬೇಕು ಅಂದ್ರೆ ನಂದು ಯಾವುದೇ ಪ್ಲಸ್ ಕ್ಲಾಸ್ ಅಲ್ಲಿ ಇಲ್ಲ. ಆದ್ರೂ ನೀವು ಬೇರೆಯವರ ಪ್ಲಸ್ ಕ್ಲಾಸ್ ಪರ್ಚೇಸ್ ಮಾಡೋದಾದ್ರೆ ವಿಷಯ ಸಂಗ್ರಹಣೆ ಮತ್ತು ಎಷ್ಟು ಕ್ಲಾಸ್ಗಳು ಏನು ಅನ್ನೋದನ್ನ ನೋಡಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಜೊತೆಗೆ ಅನ್ಅಕಾಡೆಮಿ ಈ ತರದ ಅನೇಕ ಅವಕಾಶಗಳನ್ನ ನಿಮ್ಗೋಸ್ಕರ ತರ್ತಾ ಇದೆ ಸ್ನೇಹಿತರೆ, ಬಳಸ್ಕೊಳ್ಳಿ. ಜೊತೆಗೆ ರಮೇಶ್ 99 ನನ್ನ ರೆಫರಲ್ ಕೋಡ್ ಕೂಡ ಹೌದು. ಜೊತೆಗೆ ನಮ್ದು ಅನ್ಅಕಾಡೆಮಿಯ ಒಂದು ಇದೇ ಕೋಡ್ ಅನ್ನೇ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿ ಕೂಡ ಮಾಡ್ಕೊಂಡಿದೀನಿ, ಅದರಲ್ಲೂ ಕೂಡ ನೀವು ಎಂಜಾಯ್ ಮಾಡಬಹುದು ಅಂತ ಅನ್ಸುತ್ತೆ. ಬನ್ನಿ ಇವತ್ತಿನ ಕಮಿಷನರ್ಗಳ ಆಡಳಿತ ವ್ಯವಸ್ಥೆಯಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಓಕೆ ಸ್ನೇಹಿತರೆ, 4ನೇ ಹಂತ ನಾನು ನಿಮ್ಗೆ ಹೇಳಿದೆ. ಈಗ 1831ರಿಂದ 1881ರವರೆಗೆ ಕಮಿಷನರ್ಗಳು ಇಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡುತ್ತಾರೆ. ಕಾರಣ ಅಂತಂದ್ರೆ ನಿಮ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ವಿಲಿಯಂ ಬೆಂಟಿಂಕ್ ಏನ್ ಮಾಡ್ದ ಅಂತಂದ್ರೆ, ಯಾವಾಗ ನಗರ ದಂಗೆ ಆಯ್ತೋ, ಈ ನಗರ ದಂಗೆ ಆದ ತಕ್ಷಣ ಮತ್ತು ದೋಂಡಿಯ ವಾಗನ ದಂಗೆಗಳು ಮತ್ತೆ ಮಂಜರಾಬಾದ್ನ ದಂಗೆಗಳು, ಈ ತರ ದಂಗೆಗಳ ಕಾಲ ಕೂಡ ಸ್ಟಾರ್ಟ್ ಆಯ್ತು. ಹಾಗಾಗಿ ಇವುಗಳ ದಂಗೆಗಳನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟೆ ಇಲ್ಲಿನ ರೆಸಿಡೆಂಟ್ಗಳು ಅವ್ರಿಗೆ ಮಾಹಿತಿ ಕೊಟ್ಟ ಮೇಲೆ ವಿಲಿಯಂ ಬೆಂಟಿಕ್ ಇಲ್ಲಿ ಕಮಿಷನರ್ ಆಡಳಿತವನ್ನ ಹೇಳ್ತಾರೆ. ಇದನ್ನ ವಸಾಹತು ನೇರ ಆಳ್ವಿಕೆ ಕಾಲ ಅಂತಾನೂ ಕೂಡ ಕರೀತಾರೆ. ಮೈಸೂರಿನ ಯುರೋಪೀಕರಣ ಅಂತನೂ ಕೂಡ ಇದನ್ನ ಕರೀತಾರೆ. ವಸಾಹತು ದರೋಡೆ ಅಂತನೂ ಕೂಡ ಕರೀತಾರೆ. ಮೈಸೂರಿನ ಆಧುನೀಕರಣ ಅಂತನೂ ಕೂಡ ಕರೀತಾರೆ. ಇವು 4 ಹೆಸರನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. 4ನೇ ಹಂತದ ಮೈಸೂರು ಆಡಳಿತವನ್ನ ಏನೇನು ಅನ್ಬಹುದು ಅಂದ್ರೆ ಇದೆಲ್ಲ ರೀತಿಯಲ್ಲೂ ಅನ್ಬೋದು. ಸೊ ಓಕೆ ಸ್ನೇಹಿತರೆ, ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರೋದು 1831ರಿಂದ 32 1 ವರ್ಷದ ಅವಧಿಗೆ ಅಧಿಕಾರದಲ್ಲಿ ಬಂದಂತಹ ಮೊಟ್ಟ ಮೊದಲ ಕಮಿಷನರ್ ಆಗಿ ಅಂತಂದ್ರೆ ಕರ್ನಲ್ ಬ್ರಿಗ್ಸ್ ಅವರು ಕೂಡ ಬರ್ತಾರೆ. ಕರ್ನಲ್ ಬ್ರಿಗ್ಸ್ ಅವರು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಹಾಗೇನೆ ಕರ್ನಲ್ ಬ್ರಿಗ್ಸ್ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಹಿರಿಯ ಕಮಿಷನರ್ ಅಂತ ಹಾಕ್ತಾ ಇದ್ರು, ಇನ್ನೊಬ್ಬ ಕಿರಿಯ ಕಮಿಷನರ್ ಅಂತ ಹಾಕ್ತಾ ಇದ್ರು. ಈ ಮ್ಯಾಟರ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ಮೈಸೂರಿನ ಆಡಳಿತದಲ್ಲಿ ಕಮಿಷನರ್ ಆಳ್ವಿಕೆ ಅಂತ ಹಾಕಿದ್ಮೇಲೆ ಇಲ್ಲಿ ಯಾಕೆ ನಮ್ಮ ಪುಸ್ತಕದಲ್ಲಿ ಹಿರಿಯ ಕಮಿಷನರ್ ಕಿರಿಯ ಕಮಿಷನರ್ ಅಂತ ಕೊಡ್ತಾರೆ ಅಂತ ಒಂದ್ ಹಂತದಲ್ಲಿ ಮಾತ್ರ ಇವರಿಬ್ಬರ ಹೆಸರನ್ನ ಕಂಡು ಬರ್ತದೆ. ಈ ಕಿರಿಯ ಕಮಿಷನರ್ ಅನ್ನ ಮದ್ರಾಸ್ ಪ್ರೊವಿನ್ಸಿ, ಬ್ರಿಟಿಷ್ ಪ್ರೊವಿನ್ಸಿ ಇವನನ್ನ ಅಪಾಯಿಂಟ್ ಮಾಡ್ತಾ ಇತ್ತು. ಹಿರಿಯ ಕಮಿಷನರ್ ನ ಬೆಂಗಾಲ್ ಪ್ರೊವಿನ್ಸಿ ಅಂದ್ರೆ ಭಾರತದ ಬ್ರಿಟಿಷ್ ಆಡಳಿತ ಇವನನ್ನ ಹಾಕ್ತಾ ಇತ್ತು. ಈಗ ಇಬ್ಬಿಬ್ರು ಕಮಿಷನರ್ಗಳು ಅಟ್ ಎ ಟೈಮ್ ಮೈಸೂರಿನಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ನಮಗದನ್ನ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮದ್ರಾಸ್ ಪ್ರೊವಿನ್ಸಿಯಿಂದ ಒಬ್ಬ ಕಮಿಷನರ್ ಆಯ್ಕೆ ಮಾಡ್ತಾ ಇದ್ರು, ಅವನನ್ನ ಕಿರಿಯ ಕಮಿಷನರ್ ಅಂತ ಕರೀತಾ ಇದ್ರು. ಬ್ರಿಟಿಷ್ ಆಡಳಿತದಿಂದ ಒಬ್ಬನ ನೇಮಕ ಮಾಡ್ತಾ ಇದ್ರು, ಅವನ್ನ ಹಿರಿಯ ಕಮಿಷನರ್ ಅಂತ ಕೂಡ ಕರೀತಾ ಇದ್ರು. ಬಟ್ ಇವರೇ ಲಾಸ್ಟ್. ಇವ್ರ ನಂತರ ಈ ತರದ ಹಿರಿಯ ಕಮಿಷನರ್ ಕಿರಿಯ ಕಮಿಷನರ್ ಅಂತ ಆಯ್ಕೆ ಮಾಡೋದು ಬೇಡ, ಇಬ್ಬಿಬ್ಬರ ಆಡಳಿತದಲ್ಲಿ ಗೊಂದಲ ಆಗತ್ತೆ ಅನ್ನೋ
ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮುಂದೆ ಬ್ರಿಟಿಷ್ ಆಡಳಿತ ಅದನ್ನ ಒಂದ್ ಸ್ವಲ್ಪ ಬದಲಾವಣೆ ಮಾಡುತ್ತೆ. ಆದ್ರೆ ನೆನಪಿರ್ಲಿ, ಕರ್ನಲ್ ಬ್ರಿಕ್ಸ್ ಕಾಲದಲ್ಲಿ ಕೆಲವೊಂದು ಮುಖ್ಯ ಕಾನೂನು ಸುಧಾರಣೆಗಳನ್ನ ಈತ ಜಾರಿಗೆ ತಂದ. ಮೈಸೂರಿನಲ್ಲಿ ಕೋರ್ಟ್ ಅನ್ನ ಸಿವಿಲ್ ಮತ್ತೆ ಕ್ರಿಮಿನಲ್ ಅಂತ ಹೇಳಿ ವಿಭಜನೆಯನ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಮೈಸೂರಲ್ಲಿ ಕೋರ್ಟ್ ಅಲ್ಲಿ ಸಿವಿಲ್ ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಅಂತ ಡಿವೈಡ್ ಮಾಡುವಂತ ಪರಿಕಲ್ಪನೆ ಆಲ್ರೆಡಿ ಭಾರತದಲ್ಲಿ ಬ್ರಿಟಿಷರ ಆಡಳಿತದಿಂದನೇ ಇತ್ತು. ಯಾವಾಗಿತ್ತು ಅಂತ ನಿಮಗೆ ಕೇಳಬಹುದು. ನೆನಪಿಟ್ಕೊಳ್ಳಿ, ವಾರನ್ ಹೇಸ್ಟಿಂಗ್ಸ್ ಬಂಗಾಳದಲ್ಲಿ ಮೊದಲ ಗವರ್ನರ್ ಜನರಲ್ ಆದಾಗ ಕಾನೂನು ವ್ಯವಸ್ಥೆಯಲ್ಲಿ ಅವನು 2 ರೀತಿ ವಿಭಾಗ ಮಾಡಿದ್ದ. ಓಕೆ, ಸಿವಿಲ್ ಕೇಸ್ಗಳನ್ನ, ಸಿವಿಲ್ ಕೋರ್ಟ್ಗಳನ್ನ ದಿವಾನಿ ಅದಾಲತ್ ಅಂತ ಮಾಡಿದ್ದ. ಹಾಗೇನೆ ಈ ತರ ಆಡಳಿತದ ಸಂಬಂಧಪಟ್ಟಂತ ಕ್ರಿಮಿನಲ್ ಕೇಸ್ಗಳಿಗೆ ಆತ ಫೌಜದಾರಿ ಅದಾಲತ್ ಅಂತ ಕೂಡ ಮಾಡಿದ್ದ. ಹಂಗಾಗಿ 2 ರೀತಿ ಅದಾಲತ್ಗಳು ಜಾರಿಯಲ್ಲಿತ್ತು. ಒಂದು ದಿವಾನಿ ಅದಾಲತ್, ಇನ್ನೊಂದು ಫೌಜದಾರಿ ಅದಾಲತ್ ಅಂತ ಕರಿತೀವಿ. ಆತರ ಮೈಸೂರಲ್ಲೂ ಕೂಡ ಸಿವಿಲ್ ಕೋರ್ಟ್ಸ್ ಅಂಡ್ ಕ್ರಿಮಿನಲ್ ಕೋರ್ಟ್ಸ್ ಅಂತೇಳಿ ಕಂಪ್ಲೀಟ್ ಆಗಿ ಈತ ಏನ್ ಮಾಡಿದ್ದ, ಡಿವೈಡ್ ಮಾಡಿದ್ದ. ಇನ್ನು ಗ್ರಾಮಗಳಲ್ಲಿ ನ್ಯಾಯದ ಅಧಿಕಾರವನ್ನ ಸ್ಥಳೀಯ ವ್ಯಕ್ತಿಗಳಿಗೆ ಕೂಡ ಕೊಟ್ಬಿಟ್ಟು, ಅಲ್ಲಿ ಸ್ಥಳೀಯ ವ್ಯಕ್ತಿಗಳಾಗಿ ಗೌಡ್ರುಗಳಿಗೆ ಕೊಟ್ಟಿದ್ದ, ಪಟೇಲ್ರುಗಳಿಗೆ ಕೊಟ್ಟಿದ್ದ, ಮತ್ತೆ ಅಮೀಲ್ರುಗಳಿಗೆ ಕೊಟ್ಟಿದ್ದ. ಹಾಗಾಗಿ ಪಂಚಾಯಿತಿಗಳಿಗೂ ಕೂಡ ನ್ಯಾಯ ತೀರ್ಮಾನ ಮಾಡುವ ಅಧಿಕಾರವನ್ನ ಕೊಡೋದ್ರ ಮುಖಾಂತರವಾಗಿ ಪಂಚಾಯಿತಿಗಳಲ್ಲಿ ಕೊಟ್ಟಂತ ತೀರ್ಪುಗಳು ಇಷ್ಟ ಆಗ್ಲಿಲ್ಲ ಅಂತಂತಂದ್ರೆ ಅಲ್ಲಿನ ಸುಬೇದಾರರಿಗೆ ಅವರು ಮೇಲ್ಮನವಿಯನ್ನ ಸಲ್ಲಿಸ್ಕೋಬಹುದಾಗಿತ್ತು. ಸುಬೇದಾರರಿಂದ ನೆಕ್ಸ್ಟ್ ಕಮಿಷನರ್ ಕೋರ್ಟ್ಗಳಿಗೂ ಕೂಡ ಇವರು ಮೇಲ್ಮನವಿಯನ್ನ ಸಲ್ಲಿಸಬಹುದಾಗಿತ್ತು. ನೋಡಿ, ಅದ್ಭುತವಾಗಿರ್ತಕ್ಕಂಥ ಈ ಪರಿಕಲ್ಪನೆ ಆ ಕಾಲದಲ್ಲಿ ಇತ್ತು ಅಂತ. ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಕೊಟ್ಟ ತೀರ್ಮಾನ ಸರಿಯಾಗ್ಲಿಲ್ಲ ಅಂದ್ರೆ ನೀವು ಸುಬೇದಾರಿಗೆ ಸಲ್ಲಿಸಬಹುದು. ಸುಬೇದಾರ್ಗಳಲ್ಲಿ ಕೊಟ್ಟ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ಕಮಿಷನರ್ ಕೋರ್ಟ್ಗಳಲ್ಲಿ ಕೂಡ ಅದನ್ನ ತೀರ್ಮಾನ ಮಾಡ್ಕೊಳ್ಬಹುದಾಗಿತ್ತು. ಅಂದ್ರೆ ಆ ಕಾಲಕ್ಕೆ ಒಂಥರ ಹೈಕೋರ್ಟ್ ತರ ಕೆಲಸ ಮಾಡ್ತಾ ಇತ್ತು ಅಂತ. ಬಟ್ ಇನ್ನು ಹೈಕೋರ್ಟ್ ಬಂದಿರಲಿಲ್ಲ. 1834ರಲ್ಲೇ ಇದು ಹೊಸ ಕಾನೂನುಗಳು ಕೂಡ ಇಲ್ಲಿ ಜಾರಿಗೆ ಬರ್ತವೆ. ಹಾಗೆ ಬರೋದ್ರ ಮುಖಾಂತರವಾಗಿ 2 ಕಮಿಷನರ್ಗಳ ಆಡಳಿತವನ್ನ ರದ್ದು ಮಾಡ್ತಾರೆ. ಹಾಗೆ ರದ್ದು ಮಾಡಿದ ಮೇಲೆ ಬ್ರಿಟಿಷ್ ಆಡಳಿತದ ಮೊದಲ ಕಮಿಷನರ್ ಯಾರು ಅಂತ ಕೇಳ್ತಾರೆ. ಕಂಪ್ಲೀಟ್ ಆಗಿ ಮದ್ರಾಸ್ ಪ್ರೊವಿನ್ಸಿಸ್ ಮತ್ತೆ ಮೈಸೂರು ಪ್ರೊವಿನ್ಸಿಸ್ ಬಿಟ್ಬಿಟ್ಟು ಖಾಯಂ ಆಗಿ ಬ್ರಿಟಿಷ್ ಆಡಳಿತದಿಂದ ಬಂದ ಮೊದಲ ಕಮಿಷನರ್ ಯಾರು ಅಂದ್ರೆ ಕರ್ನಲ್ ಮ್ಯಾರಿಸನ್. ಅದು ತುಂಬಾ ಡೆಪ್ತ್ ಆಗಿ ಕೇಳೋ ಕ್ವಶನ್ಸ್. ಆದ್ರೆ ನೀವು ಮಾತ್ರ ಬ್ರಿಟಿಷ್ ಗವರ್ನರ್ ಕಮಿಷನರ್ ಯಾರು ಅಂತ ಕೇಳಿದ್ರೆ ಕರ್ನಲ್ ಬ್ರಿಕ್ಸ್ ಹೆಸರನ್ನೇ ಕೂಡ ಬರೀಬೇಕು. ಮೊದಲ ಕಮಿಷನರ್ ಯಾರು ಅಂತ ಕೇಳಿದ್ರೆ ಕರ್ನಲ್ ಬ್ರಿಕ್ಸ್ ಹೆಸರನ್ನ ಕೂಡ ನೀವು ಬರಿಬೇಕಾಗುತ್ತೆ. ಓಕೆ, ಇಲ್ಲಿ ಒಂದು ಅಧಿಕಾರಕ್ಕೆ ಬಂದ ಮೇಲೆನೆ ಈ ಕಿರಿಯ ಒಂದು ಹುದ್ದೆಗಳನ್ನ ರದ್ದು ಮಾಡ್ತಾರೆ. ದಿವಾನ್ರುಗಳ ಹುದ್ದೆಯನ್ನು ಕೂಡ ಇಲ್ಲಿ ರದ್ದು ಮಾಡ್ತಾರೆ. ಎರಡೂ ಕೂಡ ರದ್ದಾಗಿದ್ದು ಕೂಡ ಇವರ ಕಾಲದಲ್ಲೇ ಅಂತ ಕೂಡ ನಾವು ಅದನ್ನ ಹೇಳ್ಬೋದು. ಓಕೆ, ಆ ನಂತರ ಕರ್ನಾಟಕದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಮಾರ್ಕ್ ಕಬ್ಬನ್ ಕಾಲ ಸ್ನೇಹಿತರೆ. 1834ರಿಂದ 61ರವರೆಗೆ ಸುಮಾರು 27 ವರ್ಷಗಳ ಕಾಲ ಆತ ಆಡಳಿತವನ್ನು ಮಾಡಿಕೊಂಡು 27 ಇಯರ್ಸ್, 27 ವರ್ಷಗಳ ಆಡಳಿತ. ಈತ ಭಾರತಕ್ಕೆ 1801ರಲ್ಲೇ ಬಂದಿದ್ದ. ಬಂದವನು ಮೊದಲ ಬಾರಿಗೆ ಮದ್ರಾಸ್ ಸೈನ್ಯ ಪಡೆಯಲ್ಲಿ ಒಬ್ಬ ಸಣ್ಣ ಸೈನಿಕ ಜವಾಬ್ದಾರಿಯನ್ನ ಸೇವೆ ಸಲ್ಲಿಸುವಾಗಿ ಸೇರ್ಕೊಳ್ತಾರೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್, ಇದು ಪಿಂಡಾರಿಗಳ ದಮನ ಅಂತ ಕರೀತೀವಿ. ಪಿಂಡಾರಿಗಳು ಅಂತಂದ್ರೆ ವಿಲಿಯಂ ಬೆಂಟಿಕ್ಕನ ಕಾಲದಲ್ಲಿ ನೆನ್ಪಿಡ್ಕೊಳ್ಳಿ. ವಿಲಿಯಂ ಬೆಂಟಿಂಕನ ಕಾಲದಲ್ಲಿ ಮಾಳ್ವಾ ಪ್ರಾಂತ್ಯದಲ್ಲಿ ಇದೊಂದು ದರೋಡೆಗಳನ್ನ ಮಾಡ್ತಕ್ಕಂಥ ಗುಂಪಾಗಿತ್ತು. ಇಂಥ ದರೋಡೆ ಮಾಡುವ ಗುಂಪುಗಳನ್ನ ನಿಯಂತ್ರಣ ಮಾಡುದು ವಿಲಿಯಂ ಬೆಂಟಿಕ್ ದೊಡ್ಡ ತೆಲ್ಲವಾದಾಗ ಇಲ್ಲಿ ಕರ್ನಲ್ ಸ್ಲೀಮನ್ ಅಂತ ಬರ್ತಾನೆ. ಕ್ಯಾಪ್ಟನ್ ಸ್ಲೀಮನ್ ಅಂತನೂ ಕೂಡ ಇವನನ್ನ ಕರೀತಾರೆ. ಇವನ್ಗೆ ಆ ಪ್ರಾಜೆಕ್ಟ್ ನ ವಹಿಸಿರ್ತಾನೆ ವಿಲಿಯಂ ಬೆಂಟಿಕ್. ಅದರಲ್ಲಿ ಮಾರ್ಕ್ ಕಬ್ಬನ್ ಕೂಡ ಕೆಲಸ ಮಾಡಿದ್ರು. ಹಾಗಾಗಿ ಸ್ಲೀಮನ್ ಅದು ಪಿಂಡಾರಿಗಳ ದಮನದಲ್ಲಿ ಅತ್ಯಂತ ಪ್ರಭುತ್ವವನ್ನು ಮೆರೆದವನು ಅಂತ ಕೂಡ ನಾವು ಇದನ್ನ ನೋಡ್ತೀವಿ. ಅದು ವೆರಿ ಇಂಟ್ರೆಸ್ಟಿಂಗ್. ಇನ್ನು ಇವನು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ಬಾರಿಗೆ ನಗರ ದಂಗೆ ಆದಾಗ ಇದರ ತನಿಖಾಧಿಕಾರಿಯಾಗಿ ಈತ ಮೈಸೂರಿಗೆ ಬಂದಿದ್ದ.
ಬಂದವನು ಅದರ ಪೂರ್ಣ ವಿವರಗಳನ್ನ ಆತ ಲಾರ್ಡ್ ವಿಲಿಯಂ ಬೆಂಟಿಕ್ಕಿಗೆ ಸಜೆಸ್ಟ್ ಮಾಡಿದ್ರಿಂದನೇ ಇಲ್ಲಿ ಏನಾಯ್ತು, ಕಮಿಷನರ್ಗಳ ಆಡಳಿತ ಬಂತು. ಹಂಗಾಗಿ ಮಾರ್ಕ್ ಕಬ್ಬನ್ ನಗರ ದಂಗೆಯ ತನಿಖಾಧಿಕಾರಿಯಾಗಿ ಮೈಸೂರಿನಿಗೆ ಪ್ರಥಮ ಎಂಟ್ರಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನಾವು ವೆರಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಮಾರ್ಕ್ ಕಬ್ಬನ್ ವಿಚಾರದಲ್ಲಿ ಸ್ವಲ್ಪ MCQs ಮಧ್ಯ ತರ್ತೀನಿ, ವೇಟ್ ಮಾಡಿ. ಬೇಸ್ಮೆಂಟ್ ಅಲ್ಲಿ ತುಂಬಾ ಅದ್ಭುತವಾಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಮಧ್ಯ ಒಂದಿಷ್ಟು ನಿಮ್ಗೆ ಡೈವರ್ಷನ್ಸ್ ಗಳು ಆಗ್ಬಾರ್ದು, ಅದಕ್ಕೋಸ್ಕರ ಇದನ್ನ ತರ್ತಾ ಇದ್ದೀನಿ. ಓಕೆ, ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಮಾರ್ಕ್ ಕಬ್ಬನ್ ಏನಿದಾನಲ್ಲ, ಇವನ ಕಾಲವನ್ನೇ ನಾವು ಮೈಸೂರಿನ ಪರಿವರ್ತನೆಯ ಕಾಲ ಅಂತ ಕೂಡ ಇದನ್ನ ಕರೀತಾರೆ. ಮೈಸೂರಿನ ಪರಿವರ್ತನೆಯ ಕಾಲ ಅಂತ ಕೂಡ ಇದನ್ನ ಕರಿತೀವಿ. ಅಲ್ಲಿಯವರೆಗೆ ಇದ್ದಂತ ಮೈಸೂರಿನ ಬೆಳವಣಿಗೆಗೂ ಇವನ ಕಾಲದಲ್ಲಿ ಬಂದಂತ ಮೈಸೂರಿನ ಬೆಳವಣಿಗೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಅನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಮಾರ್ಕ್ ಕಬ್ಬನ್ ಅವರ ಆಡಳಿತವನ್ನ ಮೈಸೂರಿ ಪರಿವರ್ತನೆಯ ಕಾಲ ಅಂತ ಕೂಡ ಕರೀತಾರೆ. ಮತ್ ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದನ್ನೆಲ್ಲ. 1834ರಲ್ಲಿ ಈತ ರಾಜಧಾನಿಯನ್ನ 3ನೇ ಬಾರಿಗೆ ಮೈಸೂರು ಒಡೆಯರ್ ರಾಜಧಾನಿ ಶಿಫ್ಟ್ ಆಗತ್ತೆ. ಶ್ರೀರಂಗಪಟ್ಟಣದಿಂದ ಮೈಸೂರಿಗಾಗಿತ್ತು, ಮೈಸೂರಿಂದ ಈಗ ಬೆಂಗಳೂರಿಗೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ರಾಜಧಾನಿ ಶಿಫ್ಟ್ ಮಾಡೋ ಮುಖ್ಯ ಉದ್ದೇಶ ಮದ್ರಾಸ್ ಪ್ರೆಸಿಡೆನ್ಸಿಯ ನೇರ ಆಡಳಿತಕ್ಕೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ಮತ್ತೀಗ ತಂದ ಮೇಲೆ ಇಲ್ಲಿ ತಮ್ಮ ಮೇಂಟೆನೆನ್ಸ್ ಆಗಿ ಒಂದು ಸರ್ಕಾರಿ ಕಾರ್ಯಾಲಯವನ್ನಾಗಿ ಟಿಪ್ಪು ಅರಮನೆಯನ್ನ ಒಂದು ಸರ್ಕಾರಿ ಕಾರ್ಯಾಲಯವನ್ನಾಗಿ ಮೊದಲ ಹಂತದಲ್ಲಿ ಅವನು ಬಳಸ್ಕೊಂಡು ಬಂದಿದ್ರು. ಈ ಹಿಂದೆನೂ ಕೂಡ ಅದನ್ನ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದ್ರೆ ಮಾರ್ಕ್ ಕಬ್ಬನ್ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗೋದೇನು ಅಂತಂದ್ರೆ, ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಜಾರಿಗೆ ತಂದಂತ ಅಠಾರ ಕಚೇರಿಯನ್ನ ಇವರು ರದ್ದು ಮಾಡ್ತಾರೆ. ಅಠಾರ ತೆಗೆದುಬಿಟ್ಟು ಅದರಲ್ಲಿ 0.5% 9 ಇಲಾಖೆಗಳ ರಚನೆ ಮಾಡತಕ್ಕಂತ ಒಂದು ಕಲೆ ಇವರಿಂದ ಶುರುವಾಗುತ್ತೆ. ಅಠಾರ ಕಚೇರಿಯನ್ನ ಕಡಿಮೆ ಮಾಡಿಬಿಟ್ಟು 9 ಇಲಾಖೆಗಳ ಆಡಳಿತ ಪದ್ಧತಿಯನ್ನ ಇವರು ಜಾರಿಗೆ ತರ್ತಾರೆ. ಕಾರಣ ಏನೂ ಇಲ್ಲ, ಕಾರಣ ಅಂದ್ರೆ ಖರ್ಚನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಷ್ಟೇ. ಖರ್ಚನ್ನ ಕಡಿಮೆ ಮಾಡಬೇಕು, ಅನವಶ್ಯಕವಾಗಿ ಅಧಿಕ ಅಧಿಕಾರಿಗಳ ನೇಮಕ ಮಾಡ್ತಾ ಹೋದ್ರೆ ಒಂದಿಷ್ಟು ಚರ್ಚೆಗಳು ಮತ್ತು ದ್ವಂದ್ವಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ಮಾರ್ಕ್ ಕಬ್ಬನ್ನ ಒಂದು ವಿಚಾರ ಆಗಿತ್ತು. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಅಲ್ಲಿಯವರೆಗೂ ನಮ್ಮಲ್ಲಿ ಬ್ರಿಟಿಷ್ ಆಡಳಿತಗಳು ಕನ್ನಡದಲ್ಲಿ ದಾಖಲೆಗಳನ್ನು ಬರೀತಿರ್ಲಿಲ್ಲ. ಮಾರ್ಕ್ ಕಬ್ಬನ್ ಕಾಲದಲ್ಲೇನೆ ಮೈಸೂರಿನ ಎಲ್ಲ ದಾಖಲೆಗಳನ್ನ ಕನ್ನಡದಲ್ಲಿ ಬರೆಯುವ ಕ್ರಮ ಆರಂಭವಾಗಿದ್ದೆ ಇಲ್ಲಿ. ಮತ್ತಂದ್ರೆ ಬ್ರಿಟಿಷ್ ಆಡಳಿತಗಳು ಕರ್ನಾಟಕದಲ್ಲಿ ಅಧಿಕಾರ ಮಾಡುವಾಗ ಯಾವ ರೂಪದಲ್ಲಿ ದಾಖಲೆಗಳನ್ನು ಬರೀತಾ ಇದ್ರು ಅಂತಂದ್ರೆ 2 ರೀತಿ ಬರೀತಾ ಇದ್ರು. ಒಂದು ಇಂಗ್ಲಿಷ್ ಮಾದರಿಯಲ್ಲಿ ಬರೀತಾ ಇದ್ರು, ಇನ್ನೊಂದು ಮರಾಠಿ ಭಾಷೆಯನ್ನ ಬಳಸ್ತಾ ಇದ್ರು. ಈ 2 ಭಾಷೆಗಳಲ್ಲಿ ಬರೀತಾ ಇದ್ರು ಕರ್ನಲ್ ಬ್ರಿಗ್ಸ್ ಕಾಲದಿಂದ. ಬಟ್ ಇವನ್ ಕಾಲಕ್ಕೆ ಅದನ್ನ ಡಿಫ್ರೆನ್ಸ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಸರ್ಕಾರದ ಎಲ್ಲ ದಾಖಲೆಗಳನ್ನ ಕನ್ನಡದಲ್ಲಿ ಬರೆಯುವ ಕ್ರಮವನ್ನ ಶುರು ಮಾಡೋದು ಇವನೇ. ಹಾಗಾಗಿ ಇವತ್ತವರೆಗೂ ಕೂಡ ಕನ್ನಡದಲ್ಲಿ ದಾಖಲೆಗಳನ್ನೆಲ್ಲ ಕನ್ನಡದಲ್ಲಿ ಬರೆಯುವ ಕ್ರಮ ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸುವಂತ ಮುಖ್ಯ ಅದರ ಹಿಂದಿನ ರೂವಾರಿ ಕೂಡ ಮಾರ್ಕ್ ಕಬ್ಬನ್ ಅಂತ ನಾವು ಅದನ್ನ ಕರೀತೀವಿ. ಇನ್ನು ಕಾಲದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಬ್ರಿಟಿಷ್ ಬ್ರಿಟಿಷ್ ನಾಣ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಮತ್ ಅಲ್ಲಿವರೆಗೆ ಏನಿತ್ತು ಅಂತಂತಂದ್ರೆ ಕಂಠಿರಾಯಪ್ಪಣ ಅಂತಿತ್ತು, ನೆನಪಿಡ್ಕೊಳ್ಳಿ. ಕಂಠಿರಾಯಪ್ಪಣ ಪಗೋಡಗಳ ಚಲಾವಣೆ ಇತ್ತು. ಇದನ್ನ ಆತ ಕ್ಯಾನ್ಸಲ್ ಮಾಡಿಬಿಟ್ಟು ಬ್ರಿಟಿಷ್ ಮಾದರಿಯ ರೂಪಾಯಿ ಸಿಸ್ಟಮ್ಸ್ ಅನ್ನ ಈತ ಜಾರಿಗೆ ತರ್ತಾನೆ. ಹಾಗೆ ತರೋದ್ರ ಮುಖಾಂತರವಾಗಿ ಬ್ರಿಟಿಷ್ ಇಂಡಿಯಾದ ನಾಣ್ಯಗಳ ಬಳಕೆ ಶುರುವಾಯ್ತು ಅಂತ ಕೂಡ ಹೇಳ್ಬೋದು. ಇನ್ನು ಇವ್ರ ಕಾಲದಲ್ಲಿ ಕಂದಾಯ ಇಲಾಖೆ, ಅಂಚೆ ಇಲಾಖೆ, ಪೊಲೀಸ್ ಇಲಾಖೆ, ಸವಾರ್ ಅಂದ್ರೆ ನಿನ್ನೆ ಹೇಳಿದೀನಿ ನಿಮ್ಗೆ, ಯುದ್ಧದ ಬಳಸ್ತಕ್ಕಂತಹ ಒಂದು ಕುದುರೆಗಳನ್ನ ಹೊಂದಿರತಕ್ಕಂತಹ ಒಂದು ಅಶ್ವಪಡೆ ಏನಿತ್ತು ಅವ್ರನ್ನ ಸವಾರ್ ಅಂತ ಕರೀತಾ ಇದ್ರು. ನ್ಯಾಯ ಪದ್ಧತಿಗಳಿರ್ಬೋದು, ಮತ್ತೆ ಮರ್ಮತ್, ಆರೋಗ್ಯ, ಶಿಕ್ಷಣ, ಅಮೃತ್ ಮಹಲ್ ಬಗ್ಗೆ ಕೂಡ ಹೇಳಿದ್ದೀನಿ. ಓಕೆ, ಟಿಪ್ಪು ಸುಲ್ತಾನ್
ಕರ್ನಾಟಕದಲ್ಲಿ ಜಾರಿಗೆ ತಂದ ಇಲಾಖೆನೇ ಈ ಅಮೃತ್ ಮಹಲ್, ಕೃಷಿ ಸುಧಾರಣೆಗಾಗಿ. ಮರ್ಮತ್ ಅಂದ್ರೆ ಮರ್ಮ ಚಿಕಿತ್ಸೆಗಳ ಬಗ್ಗೆ ನೀವು ಓದಿರ್ತೀರ, ಆಯುರ್ವೇದ ಪದ್ಧತಿ, ಅದನ್ನು ಕೂಡ ಈತ ಡೆವಲಪ್ ಮಾಡ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿರ್ತಕ್ಕಂಥ ವಿಚಾರ. ಓಕೆ, ನೆಕ್ಸ್ಟ್ ನೋಡಿ, ಪ್ರತಿ ಇಲಾಖೆಗೆ ಒಬ್ಬ ಕಾರ್ಯದರ್ಶಿ, ಒಬ್ಬ ಆಡಿಟರ್ ಗಳ ನೇಮಕ ಮಾಡೋದು, ಅರಣ್ಯ ಇಲಾಖೆಯನ್ನ ಪ್ರತ್ಯೇಕ ಇಲಾಖೆಗಳನ್ನ ರಚನೆ ಮಾಡೋದು, ಪ್ರಮುಖವಾಗಿ ಆಡಳಿತದ ಅನುಕೂಲಕ್ಕಾಗಿ 4 ವಿಭಾಗಗಳನ್ನ ರಚನೆ ಮಾಡ್ತಾರೆ. 4 ವಿಭಾಗಗಳಂದ್ರೆ, 1ನೇ ವಿಭಾಗವಾಗಿ ಬೆಂಗಳೂರನ್ನ ಆತ ಸೆಲೆಕ್ಟ್ ಮಾಡ್ತಾನೆ, ಅಷ್ಟಗ್ರಾಮ ಅಂತ ಮಾಡ್ತಾನೆ, ಚಿತ್ರದುರ್ಗ ಅಂತೇಳಿ, ನಗರ ಅಂತೇಳಿ 4 ವಿಭಾಗಗಳಾಗಿ ಡಿವೈಡ್ ಮಾಡೋದ್ರ ಮುಖಾಂತರವಾಗಿ ಈತ ಇಡೀ ಪ್ರಾಂತ್ಯವನ್ನ 4 ಡಿವಿಷನ್ ಮಾಡ್ತಾನಲ್ವಾ. ಸೊ ಈಗೂ ಕೂಡ ಕರ್ನಾಟಕದಲ್ಲಿ 4 ಡಿವಿಷನ್ಗಳಿದ್ದಾವೆ, ಹೌದಾ? 4 ಡಿವಿಷನ್ಗಳು ನಾವು ಕಾಣಬಹುದು. ಓಕೆ, ಹಾಗಾದ್ರೆ ಯಾವ ಅಂತೇಳಿ ಒಂದ್ಸರಿ ಯೋಚನೆ ಮಾಡ್ತೀರಾ ಸ್ನೇಹಿತರೆ? ನೀವು ನೆನಪಿಡ್ಕೋಬೇಕು, 4 ರೀತಿಯ, ಹೌದು, ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ 4 ಈಗೂ ಇದೆ. ಅದೇ ರೀತಿ ಇವನು ಕೂಡ 4 ವಿಭಾಗಗಳನ್ನ ರಚನೆ ಮಾಡಿದ್ದ. 120 ತಾಲೂಕುಗಳ ರಚನೆ ಆಗಿತ್ತು. ತಾಲೂಕುಗಳನ್ನ ಹೋಬಳಿಗಳಾಗಿ ವಿಭಜಿಸಿದ್ದ. ಆ ಹೋಬಳಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದ. ಆ ಹೋಬಳಿಗಳಲ್ಲಿ ಹೆಡ್ ಯಾರು ಅಂತ ಕೇಳ್ತಾರೆ ನಿಮಗೆ, ಶೇಕ್ದಾರ್ ಅಂತ. ಓಕೆ, ಹೋಬಳಿಗಳಲ್ಲಿ ಹೆಡ್ ಯಾರು ಅಂತಂದ್ರೆ ಶೇಕ್ದಾರ್ ಅಂತ. ಈ ಶೇಕ್ದಾರ್ ಅನ್ನೋ ಪದ್ಧತಿ ಯಾವಾಗಿಂದ ಶುರುವಾಗಿತ್ತು ಅಂತಂದ್ರೆ, ಮೊಘಲರಲ್ಲಿ ಶೇರ್ ಶಹಾ ಅಧಿಕಾರಕ್ಕೆ ಬಂದಾಗ ಈ ಒಂದು ಶೇಕ್ದಾರ್ ಪದ್ಧತಿ, ಶಿರಸ್ತೇದಾರ್ ಪದ್ಧತಿ, ಈ ಏನ್ ಇವತ್ತು ಅಟ್ ಪ್ರೆಸೆಂಟ್ ನಾವು ಮಾತಾಡ್ತೀವಲ್ಲ, ಪಹಣಿ ಇರ್ಬೋದು, ಪಟ್ಟ ಇರ್ಬೋದು, ಪಂಚಾಯತ್ ಇರ್ಬೋದು, ಈ ಎಲ್ಲ ಪದಗಳ ರೂವಾರಿನೇ ಶೇರ್ ಶಹಾ. ಹಾಗಾಗಿ ಎಕ್ಸಾಮ್ಸ್ ದೃಷ್ಟಿಯಿಂದ ನೀವು ಓದುವಾಗ ಶೇರ್ ಶಹಾನ ಆಡಳಿತ ವ್ಯವಸ್ಥೆಯನ್ನ ತುಂಬಾ ಅದ್ಭುತವಾಗಿ ಓದ್ಕೋಬೇಕು. ಅಲ್ಲಿ ಬಹಳಷ್ಟು ಕೀವರ್ಡ್ಗಳು ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಲ್ಲಿ ಸಿಗ್ತವೆ. ಹಾಗಾಗಿ ಭಾರತದ ಆಡಳಿತ ಸುಧಾರಣೆಗೆ ಒಂದು ಬ್ಯಾಕ್ ಬೋನ್ ಆಗಿ ಬಹಳಷ್ಟು ವಿಚಾರಗಳನ್ನ ಭಾರತಕ್ಕೆ ಧಾರೆ ಎರೆದವನು ಅಂತಂದ್ರೆ ಶೇರ್ ಶಹಾ. ಹಾಗಾಗಿ ಶೇರ್ ಶಹಾನ್ ಕಾಲದ ಪದಗಳು ಈಗೂ ಜಾರಿಯಲ್ಲಿದ್ದಾವೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಕಂಠೀರಾಯಪ್ಪಣವನ್ನ, ನಾಣ್ಯ ಪದ್ಧತಿಯನ್ನ ರದ್ದು ಮಾಡಿಬಿಟ್ಟು ಬ್ರಿಟಿಷ್ ಇಂಡಿಯಾದ ಕರೆನ್ಸಿ ಕರ್ನಾಟಕದಲ್ಲಿ ಶುರುವಾಯಿತು ಅಂತ ಕೂಡ ನಾವು ಅದನ್ನ ಹೇಳ್ಬೋದು. ಇನ್ನು ನಾನು ನಿಮ್ಗೆ ಪೊಲೀಸ್ ಸುಧಾರಣೆಗಳ ಬಗ್ಗೆ ಕೂಡ ಹೇಳಬೇಕು. ಮಾರ್ಕ್ ಕಬ್ಬನ್ ಅವರ ಕಾಲದಲ್ಲಿ, ಹೌದು, ಪೊಲೀಸ್ ಸುಧಾರಣೆಗಳನ್ನ ಬಹಳ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡ್ತಾರೆ, ಎಲ್ಲದನ್ನ ಹೇಳ್ಕೊಡ್ತಾರೆ. ಅಮಲ್ದಾರರು ಅನ್ನೋ ಪದ ಬಳಸ್ತಾರೆ. ಅಮಲ್ದಾರ್, ಈ ಅಮಲ್ದಾರ್ ಅನ್ನ ಪ್ರತಿ ಒಂದು ಸುಬೇದಾರ್ಗಳಿಗೆ ಈತ ಕೊಟ್ಟಿದ್ದ. ಅವ್ರ ಕೆಲಸ ಏನು ಅಂದ್ರೆ ನಾಗರಿಕ ರಕ್ಷಣೆಯನ್ನು ಮಾಡಬೇಕು, ಜೊತೆಗೆ ಪೊಲೀಸ್ ಕಾರ್ಯಗಳನ್ನ ಕೂಡ ಅವ್ರಿಗೆ ವಹಿಸಿದ್ದ. ಅವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಸಪರೇಟ್ ಆಗಿ ಮತ್ತೆ ಪೊಲೀಸ್ಗಳು, ದಫೇದಾರ್ಸ್ಗಳು, ಕಿಲ್ಲೆದಾರ್ಸ್, ಕೋಟೆಗಳ ಉಸ್ತುವಾರಿ ನೋಡ್ಕೊಳ್ಳಕ್ಕೆ ಶಿರಸ್ತೇದಾರ್, ಇವುಗಳನ್ನು ಕೂಡ ಆತ ನೇಮಕ ಮಾಡಿದ್ದ. ಅವ್ರನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಅಮಲ್ದಾರರಿಗೆ ನೇರವಾಗಿ ಒಂದು ನಿಯಂತ್ರಣವನ್ನ ತರುವಂತಹ ವ್ಯವಸ್ಥೆ ಕೂಡ ಆತ ಮಾಡ್ತಾ ಹೋಗಿದ್ದ. ಇನ್ನು ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನೇಮಕ ಮಾಡಿದ್ದ. ಪೊಲೀಸ್ ಠಾಣೆಗಳ ವ್ಯವಸ್ಥೆ ಇವನ್ ಕಾಲದಲ್ಲೇ ಬಂತು. ಜೊತೆಗೆ ಜೈಲುಗಳನ್ನ ಕೂಡ ರಚನೆ ಮಾಡಿ ಅವುಗಳ ಸುಧಾರಣೆ ಕ್ರಮ ಕೈಗೊಳ್ತಾನೆ. ಶಿವಮೊಗ್ಗದಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ ಮತ್ತು ತುಮಕೂರುಗಳಲ್ಲೂ ಕೂಡ ಆತ ಜೈಲಿಗಳನ್ನ ಸುಧಾರಣೆ ಮಾಡೋದ್ರ ಮುಖಾಂತರ ಪೊಲೀಸ್ಗಳ ಸಿಬ್ಬಂದಿಯ ನೇಮಕಾತಿ ಕೂಡ ಅವನು ಈ ಕಾಲದಲ್ಲೇ ಮಾಡಿದ್ದ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ನ್ಯಾಯಾಂಗ ಸುಧಾರಣೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಕಬ್ಬನ್ ಕಾಲದ ನ್ಯಾಯಾಂಗ ಸುಧಾರಣೆ, ಇದು ನೀವು ಒಂದು ಸ್ಕ್ರೀನ್ ಶಾಟ್ ಹಾಕೊಂಡು ಇಟ್ಕೊಳ್ಳಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅತ್ಯಂತ ಉನ್ನತ ನ್ಯಾಯಾಂಗ ಅಂತಂದ್ರೆ ಮುಖ್ಯ ಕಮಿಷನರ್ ನ್ಯಾಯಾಲಯ ಆಗಿತ್ತು. ದಿಸ್ ಇಸ್ ಅ ಹೈ ಪ್ರಿಯಾರಿಟಿ ಜುರಿಸ್ಟ್ರಕ್ಷನ್ಸ್ ಅಂತ ಕೂಡ ಇದನ್ನ ಕರಿತೀವಿ. ಓಕೆ, ಇವ್ರ ಕಾಲದಲ್ಲಿ ಕಮಿಷನರ್ಗಳ ನ್ಯಾಯಾಲಯವೇ ಅತ್ಯುನ್ನತ ನ್ಯಾಯಾಲಯ ಪದ್ಧತಿ ಆಗಿತ್ತು. ಅದ್ರ ಕೆಳಗಡೆ ಹಜೂರ್ ಅದಾಲತ್ ಅಂತ ಕೂಡ ಕರಿತೀವಿ, ಅಥವಾ ಹುಜೂರ್ ಅದಾಲತ್ ಅಂತ ಕೂಡ ಕರಿತೇವೆ.
ದೆನ್ ಸೂಪರಿಂಟೆಂಡೆಂಟ್ ನ್ಯಾಯಾಲಯ ಅಂತ ಕರಿತೀವಿ. ಈ ಕಡೆ ತಾಲೂಕ್ ನ್ಯಾಯಾಲಯ, ಈ ಕಡೆ ಸದರ್ ಮುನ್ಸಿಫ್ ಕೋರ್ಟ್ ಮತ್ತೆ ಅಮೀಲ್ ಕೋರ್ಟ್ ಅಂತ ಕರಿತೀವಿ. ಕೇಸ್ ಮೊದಲು ರಿಜಿಸ್ಟರ್ ಆಗ್ತಾ ಇತ್ತು ಅಮೀಲ್ ಕೋರ್ಟ್ಗಳಲ್ಲಿ. ಅಮೀಲ್ ಕೋರ್ಟ್ಗಳಿಂದ ನೆಕ್ಸ್ಟ್ ಆತ ಸದರ್ ಮುನ್ಸಿಫ್ ಕೋರ್ಟ್ ಬರ್ಬೋದಾಗಿತ್ತು, ಮತ್ತೆ ತಾಲೂಕ್ ನ್ಯಾಯಾಲಯದಲ್ಲಿ ಕೇಳಬಹುದಾಗಿತ್ತು. ಇಲ್ಲಿ 2 ಕೋರ್ಟ್ ಇದೆ. ಏನ್ ಡಿಫ್ರೆನ್ಸ್ ಅಂತ ನೀವು ನೋಡ್ಬೋದು. ಡಿಫ್ರೆನ್ಸ್ ನಿಮ್ಗೆ ಈಗಿಂದ ನೀವು ನೋಡ್ಕೊಳ್ಳಿ, ಅದನ್ನ ಹೇಳಕೊಡ್ತೀನಿ. ನೋಡಿ, ನೀವು ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವುದಾದರೂ ತಗಾದೆಗಳಿದ್ರೆ ನೀವು ಫಸ್ಟ್ ಕೇಸನ್ನ ರಿಜಿಸ್ಟರ್ ಮಾಡ್ತೀರಿ ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಈ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ, ರಿಜಿಸ್ಟರ್ ಮಾಡ್ತೀರಾ. ಅದೇ ನಿಮ್ಮ ಕ್ರಿಮಿನಲ್ ಮೊಕದ್ದಮೆಗಳಾದ್ರೆ ಡೈರೆಕ್ಟ್ ಮುನ್ಸಿಫ್ ಕೋರ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ, ಕೇಳಿಕೊಳ್ತೀರಾ. ಹಾಗೆ ಈ ಸಿಸ್ಟಮ್ ಅನ್ನ ಆ ಕಾಲದಲ್ಲೇ ಈತ ರಚನೆ ಮಾಡಿದ್ದ. ಸದರ್ ಮುನ್ಸಿಫ್ ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಬೇಸ್ಗಳಿಗೆ ಸಂಬಂಧಪಟ್ಟಂತ ವಿವರಗಳು ಇಲ್ಲಿ ಬರ್ತಾ ಇತ್ತು. ತಾಲೂಕು ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಪಟ್ಟ ಕೇಸ್ಗಳು ಬರ್ತಾ ಇತ್ತು. ಹಾಗೆ ಬರೋದ್ರ ಮುಖಾಂತರವಾಗಿ ಅವನಿಲ್ಲಿ ಏನ್ ಮಾಡ್ತಾ ಇದ್ದ, ಈ ವಿಚಾರಗಳನ್ನ ಅಲ್ಲಿ ನಮ್ಗೆ ಆತ ತಿಳಿಸ್ತಾ ಇದ್ದ. ಅದು ನಿಮ್ಗೆ ಗೊತ್ತಿರಲಿ. ಈಗ ನೋಡಿ ಸ್ನೇಹಿತರೆ, ಸಿವಿಲ್ ಕೇಸ್ಗಳಲ್ಲಿ ಏನಾಗತ್ತೆ ಅಂತಂದ್ರೆ, ಬಹಳ ಜನರಿಗೆ ನಿಮಗೆ ಗೊತ್ತಿರೋದಿಲ್ಲ, ಸ್ವಲ್ಪ ನೆನ್ಪಿಡ್ಕೊಡಿ. ಮೊದಲು ಅತ್ಯಂತ ಕೆಳ ನ್ಯಾಯಾಲಯ ತಹಶೀಲ್ದಾರ್ ಕೋರ್ಟ್ ಇದೆ. ಅದೇ ಭೂಮಿ ಕೇಸು ತಹಶೀಲ್ದಾರ್ ಇಂದ ನೆಕ್ಸ್ಟ್ AC ಕೋರ್ಟ್ಗೆ ಹೋಗುತ್ತೆ. ಅದರ ನೆಕ್ಸ್ಟ್ ಹೋಗೋದು AC ಕೋರ್ಟ್. ಅದು ಯಾವ್ದ್ರದ್ದು, ಭೂಮಿಗೆ ಸಂಬಂಧಪಟ್ಟ ತಗಾದೆಗಳಾದ್ರೆ AC ಕೋರ್ಟ್ ಇಂದ ನೆಕ್ಸ್ಟ್ ನೀವು ಹೋಗ್ತೀರಾ ಡಿಸ್ಟಿಕ್, ಓಕೆ, DC ಮ್ಯಾಜಿಸ್ಟ್ರೇಟ್ ಗಳ ಅಂಡರ್ಗೆ ಹೋಗ್ತೀರಾ. ಅಲ್ಲಿಂದ ನೀವು ಜಾಯಿಂಟ್ ಹೈಕೋರ್ಟಿಗೆ ಬರ್ತೀರಾ. ಸೇಮ್ ಒಂದು ಕೇಸ್ ಇದು ಬಂತು. ಅದೇ ಕ್ರಿಮಿನಲ್ ಮೊಕದ್ದಮೆಗಳಾದ್ರೆ ಮುನ್ಸಿಫ್ ಕೋರ್ಟ್ಗಳಲ್ಲಿ ಹೋಗ್ತೀರಾ, ಜಿಲ್ಲಾ ನ್ಯಾಯಾಲಯಕ್ಕೆ ಬರ್ತೀರಾ, ದೆನ್ ನೀವು ಹೈಕೋರ್ಟ್ಗೆ ಹೋಗ್ತೀರಾ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗ್ತೀರಾ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕೆಲವು ಕೇಸುಗಳಿಗೆ ಮೇಲ್ಮನವಿಗಳನ್ನ ರಾಷ್ಟ್ರಪತಿಗೂ ಕೂಡ ಸಲ್ಲಿಕೆಯನ್ನ ಮಾಡ್ತೀರಾ. ಸೊ ಈ ರೀತಿ ಕೇಸ್ಗಳಿದೆಯಲ್ಲ, ಸೇಮ್ ಟು ಸೇಮ್ ಈ ಸಿಸ್ಟಮ್ ಅನ್ನ ಆ ಕಾಲದಲ್ಲಿ ಮಾರ್ಕ್ ಕಬ್ಬನ್ ತಂದಿದ್ದ. ತಾಲೂಕ್ ನ್ಯಾಯಾಲಯ ಮತ್ತು ಸದರ್ ಮುನ್ಸಿಫ್ ಕೋರ್ಟ್ ಇವುಗಳ ಮೇಲ್ಮಟ್ಟದಲ್ಲಿ ಸೂಪರಿಂಟೆಂಡೆಂಟ್ ನ್ಯಾಯಾಲಯ ಇತ್ತು. ಅದರ ಮೇಲ್ಭಾಗದಲ್ಲಿ ಹಜೂರ್ ಅದಾಲತ್ ಕೂಡ ಇತ್ತು. ಅದರ ಮೇಲೆ ಮುಖ್ಯ ಕಮಿಷನರ್ ನ್ಯಾಯಾಲಯ ಇತ್ತು. ಮುಖ್ಯ ಕಮಿಷನರ್ ನ್ಯಾಯಾಲಯವೇ ಇಸ್ ದ ಸುಪ್ರೀಂ ಜ್ಯೂರಿಸೆಕ್ಷನ್ಸ್ ಆಫ್ ಮೈಸೂರ್ ಅಂತ ಕರಿತೀವಿ. ಮೈಸೂರಲ್ಲಿ ಫೈನಲ್ ಆಗಿ ಕಬ್ಬನ್ ಕಾಲದಲ್ಲಿ ಇಲ್ಲಿ ಕ್ಲೋಸ್. ಇದರ ಮೇಲ್ಮಟ್ಟದ್ದು ಮತ್ತೆ ಸುಪ್ರೀಂ ಕೋರ್ಟ್ ಎಲ್ಲ ಇರಲಿಲ್ಲ. ಮುಖ್ಯ ಕಮಿಷನರ್ ಏನ್ ತೀರ್ಮಾನ ಕೊಡ್ತಿದ್ನೋ ಆ ತೀರ್ಮಾನಕ್ಕೆ ಒಪ್ಕೊಳ್ಬೇಕಾಗ್ತಾ ಇತ್ತು. ಹಾಗಾಗಿ ಇದೊಂದು ಅದ್ಭುತವಾದ ವಿಚಾರ ಸ್ನೇಹಿತರೆ. ಈ ವಿಚಾರ ನಿಮ್ಗೂ ಕೂಡ ಗೊತ್ತಿರ್ಲಿ. ಅಟ್ ಪ್ರೆಸೆಂಟ್ ಇರುವಂತ ಎಲ್ಲಾ ಕೋರ್ಟ್ ಸಿಸ್ಟಮ್ಸ್ ಅನ್ನ ಅವನ ಆ ಕಾಲದಲ್ಲಿ ಇದನ್ನ ಏನ್ ಮಾಡಿದ್ದ, ಜಾರಿಗೆ ತಂದಿದ್ದ. ನೆಕ್ಸ್ಟ್ ನೋಡಿ, ನ್ಯಾಯಾಂಗ ಪ್ರತಿ ಹಂತದಲ್ಲೂ ಕೂಡ ಪ್ರತ್ಯೇಕ ನ್ಯಾಯಾಲಯಗಳನ್ನ ಕೊಡ್ಲೇಬೇಕು ಅನ್ನೋದಿತ್ತು. 85 ತಾಲೂಕ್ ನ್ಯಾಯಾಲಯಗಳು ಇವನ್ ಕಾಲದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಅಂತ ಹೇಳ್ತಾರೆ. 4 ಸೂಪರಿಂಟೆಂಡೆಂಟ್ ನ್ಯಾಯಾಲಯಗಳು ಇತ್ತು. 8 ಸದರ್ ಮುನ್ಸಿಫ್ ಜಿಲ್ಲಾ ನ್ಯಾಯಾಲಯಗಳು ಕೂಡ ಇತ್ತು ಅಂತ ಹೇಳ್ತಾರೆ. ಒಂದು ಹಜೂರ್ ಅದಾಲತ್ ಕೂಡ ಇವ್ರ ಕಾಲದಲ್ಲಿ ನ್ಯಾಯ ತೀರ್ಮಾನಕ್ಕೆ ಇತ್ತು. ಹಿಂದಿನ ನೀವು ಸ್ಲೈಡ್ ನೋಡಿದ್ರಲ್ಲ, ಹೇಗೆ ಕೇಸ್ಗಳನ್ನ ಸೂಪರಿಂಟೆಂಡೆಂಟ್ ಇಂದ ಮೇಲ್ಭಾಗಕ್ಕೆ ತರಬೇಕಾದ್ರೆ ಪ್ರೋಸೆಸ್ ಹೇಗೆ ನಡೀತಾ ಇತ್ತು ಅನ್ನೋದನ್ನ ನೀವು ನೋಡಿದ್ರಿ. ಅದಾದ್ಮೇಲೆ ಕಮಿಷನರ್ ಕೋರ್ಟ್ಗಳು ಸರ್ವೋಚ್ಚ ನ್ಯಾಯಾಲಯದ ರೀತಿಯಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು. ಆದರೆ ಸೂಪರಿಂಟೆಂಡೆಂಟ್ ಕಮಿಷನರ್ ಕೋರ್ಟ್ ಇಂದ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋ ಅವಕಾಶ ಇವ್ನು ಕೊಟ್ಟಿರ್ಲಿಲ್ಲ. ನಾನು ನಿಮ್ಗೆ ಆಗ್ಲೇ ಹೇಳಿದೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಅದು ನ್ಯಾಯಾಂಗ ಸುಧಾರಣೆಗಳಲ್ಲಿ ನಿಮ್ಗೆ KS ಅಂತ ಮೈನ್ಸ್ ಪರೀಕ್ಷೆಗಳಲ್ಲೆಲ್ಲ ಅಂತ ಒಳ್ಳೊಳ್ಳೆ ಪ್ರಶ್ನೆಗಳು ಬಂದಾಗ ಈ ಸ್ಲೈಡ್ ನಿಮ್ಗೆ ಲೈಫ್ ನ ಸೆಕ್ಯೂರ್ ಮಾಡಿಕೊಡುತ್ತೆ. ಅದಂತೂ ಭರವಸೆ ಹೇಳ್ಬಲ್ಲೆ. ನೆಕ್ಸ್ಟ್ ಲೋಕೋಪಯೋಗಿ ಇಲಾಖೆಗಳಿಗೆ ನೀವು ಬಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ 1856ರಲ್ಲಿ ಲೋಕೋಪಯೋಗಿ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಲೋಕೋಪಯೋಗಿ ಇಲಾಖೆ ಅಂದ್ರೆ PWD ಡಿಪಾರ್ಟ್ಮೆಂಟ್ ಅಂತ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಕೇಂದ್ರದಲ್ಲಿ ಜಾರಿಗೆ ತಂದವರು ಯಾರು, ಕಮೆಂಟ್ ಮಾಡಿ. ಹಾಗಾಗಿ PWD ಡಿಪಾರ್ಟ್ಮೆಂಟ್ ಅನ್ನ ಜಾರಿಗೆ ತಂದವ್ರೆ. ಅಲ್ಲಿ ಡಾಲೌಸಿ ಆದ್ರೆ ನಮ್ಮಲ್ಲಿ ಮಾರ್ಕ್ ಕಬ್ಬನ್. ನೆನಪಿಡ್ಕೊಳ್ಳಿ. ಇನ್ ಬಿಟ್ವೀನ್ ಆಫ್ ಲಿಂಕ್ ಮಾಡುವಾಗ ಈ ತರ ಸೆಂಟೆನ್ಸ್ ಗಳು ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತದೆ.
ಮತ್ತೆ ಇವ್ರು ಹೇಳ್ತಾರೆ, ಒಬ್ಬ ಮುಖ್ಯ ಎಂಜಿನಿಯರ್ ಅನ್ನ ನೇಮಕ ಮಾಡ್ತಾ ಇದ್ದ. ಮುಖ್ಯ ಎಂಜಿನಿಯರ್ಗಳ ಕೆಳಗೆ ಕಾರ್ಯನಿರ್ವಹಿಸ್ಲಿಕ್ಕಾಗಿ 11 ಹಿರಿಯ ನ್ಯಾಯಾಧೀಶರು ಇಂಜಿನಿಯರ್ಗಳು, 19 ಕಿರಿಯ ಒಂದು ಜನರು, ಜೊತೆಗೆ 9 ರಸ್ತೆ ಇಂಜಿನಿಯರ್ಗಳನ್ನು ಕೂಡ ಆತ ನೇಮಕ ಮಾಡ್ತಾರೆ. ಹಾಗೆ ಮಾಡೋದ್ರ ಮುಖಾಂತರವಾಗಿ ಲೋಕೋಪಯೋಗಿ ಇಲಾಖೆಯನ್ನ ಬಹಳ ವ್ಯವಸ್ಥಿತವಾಗಿ ಶಿಫ್ಟೆಡ್ ಮಾಡತಕ್ಕಂತ ಬೆಳವಣಿಗೆ ಮಾಡಿದವರು ಕೂಡ ಇವರೇನೆ ಅಂತ ಹೇಳ್ಬೋದು. ಇನ್ ಸ್ನೇಹಿತರ, ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾಯ್ತೋ, ದೊಡ್ಡ ಸೇತುವೆಗಳ ನಿರ್ಮಾಣದ ಕೆಲಸಕ್ಕೆ ಕೈ ಹಾಕಿದವನು ಕೂಡ ಮಾರ್ಕ್ ಕಬ್ಬನ್ನೇ. ಹೇಗೆ ನೋಡಿ, ಮದ್ದೂರು ಭಾಗದಲ್ಲಿ ಬಂದಿರೋದು, ಹೊಸಕೋಟೆ, ಶಿವಮೊಗ್ಗ ಭದ್ರಾವತಿ ನಡುವೆ ಇರ್ತಕ್ಕಂಥದ್ದು, ಭದ್ರಾವತಿದು, ಹಿರಿಯೂರು, ಈ ಪ್ರದೇಶಗಳಲ್ಲೆಲ್ಲ ದೊಡ್ಡ ದೊಡ್ಡ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರ್ತಕ್ಕಂಥವು ಈಗಲೂ ಕೂಡ ಇದಾವೆ. ಬಹಳ ಅದ್ಭುತವಾಗಿ ಕೂಡ ಬರುತ್ತೆ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಇವನ ಕಾಲದಲ್ಲೇನೆ ಮೊಟ್ಟ ಮೊದಲ ರೈಲು ಮಾರ್ಗ ಬಂದದ್ದು ಇಲ್ಲೇನೆ. ಬೆಂಗಳೂರು ಟು ಜೋಲಾರ್ಪೇಟೆ, ಜೋಲಾರ್ಪೇಟೆ ಟು ಮಡ್ರಾಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೈಲ್ವೆ ಮಾರ್ಗ. ಓಕೆ, ಕೇಂದ್ರದಲ್ಲಿ ಮೊದಲ ರೈಲ್ವೆ ಮಾರ್ಗ ಎಲ್ಲಿಗೆ ಬಂತು ಕಮೆಂಟ್ ಮಾಡ್ತೀರಾ? ಓಕೆ, ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ 1864ರಲ್ಲಿ ಬೆಂಗಳೂರು ಟು ಜೋಲಾರ್ಪೇಟೆ, ಜೋಲಾರ್ಪೇಟೆ ಟು ಮಡ್ರಾಸ್ಗೆ ಇದನ್ನ ಮಾರ್ಗವನ್ನ ಹಾಕೊಂಡು ಬರ್ತಾರೆ. ಆದ್ರೆ ಆಗುಂಬೆ, ಸಂಪಿಗೆ, ಪೆರಿಯಂಬಾಡಿ ಘಾಟ್ಗಳನ್ನ ಕೂಡ ಓಪನ್ ಮಾಡಿ ರಸ್ತೆ ಮಾರ್ಗಗಳನ್ನ ಲಿಂಕ್ ಮಾಡಿದವರು ಕೂಡ ಇವರೇನೆ. ಹಾಗಾಗಿ ಕೇಂದ್ರದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಮರಿಬೇಡಿ. 1853ರಲ್ಲಿ ಬಾಂಬೆ ಟು ಥಾನಾವರೆಗೆ ಮೊದಲ ರೈಲು ಓಡ್ತಿದ್ದು, ಫಸ್ಟ್ ಟ್ರೈನ್. ಸೆಕೆಂಡ್ ಟ್ರೈನ್ ನೆನಪಿಡಿಕೊಳ್ಳಿ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ. ಕೋಲ್ಕತ್ತಾ ಟು ರಾಣಿಗಂಜ್ ವರೆಗೆ ಹಾಕ್ಲಾಯ್ತು. ಕಾರಣ ಅಂದ್ರೆ ಕಲ್ಲಿದ್ದಲು ಸರಬರಾಜಿಗೋಸ್ಕರವಾಗಿ ಇದನ್ನ ಹಾಕ್ತಾರೆ. ಹಾಗಾಗಿ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಓಡಾಡೋರು ಕೂಡ ಆಗುಂಬೆ ಘಾಟ್, ಸಂಪಿಗೆ ಘಾಟ್, ಪೆರಿಯಂಬಾಡಿ ಘಾಟ್ಗಳ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾದ್ರೆ ಮಾರ್ಕ್ ಕಬ್ಬನ್ ನಿಮ್ಗೆ ನೆನಪಾಗ್ಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಇವನ ಕಾಲದ ಕಂದಾಯದ ಸುಧಾರಣೆ ತುಂಬಾನೇ ಸೂಪರ್ ಆಗಿರ್ತಕ್ಕಂಥದ್ದು. ಸೊ ಇವನ ಕಾಲದಲ್ಲಿ ಎಲ್ಲ ರೀತಿಯ ಕಂದಾಯ ಮತ್ತು ತೆರಿಗೆಯನ್ನ ಸುವ್ಯವಸ್ಥಿತವಾಗಿ ಆತ ಏನ್ ಮಾಡಿದ್ದ, ರೆಡಿ ಮಾಡಿದ್ದ ಅಂತ. ಹಾಗಾಗಿ ಇವನ ಕಾಲದಲ್ಲಿ ರೇಷ್ಮೆಗಳು, ಉಣ್ಣೆ, ಕಾಟನ್ ಮಿಲ್ಗಳನ್ನು ಕೂಡ ತೆರೀತಾನೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಇವನ ಕಾಲದಲ್ಲಿನೇ ಕರ್ನಾಟಕದಲ್ಲಿ ಜಾರಿಗೆ ಬಂದದ್ದು ರೈತವಾರಿ ಪದ್ಧತಿ. ಇದನ್ನು ಕೂಡ ನೀವು ಸರಿಯಾಗಿ ನೆನಪಿಡಿಕೊಳ್ಳಿ. 1830ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಈ ರೈತವಾರಿ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಮಾಡಿದವನು ಯಾರು ಅಂತ ಕೇಳ್ತಾರಲ್ವಾ, ಅವನೇನೆ ಥಾಮಸ್ ಮನ್ರೋ ಇಲ್ಲಿ ಮಾಡಿದ್ದ. ಓಕೆ, ಮನ್ರೋ ಮಾಡಿದ್ದ. ಬಟ್ ನಿಮ್ಗೆ ಇದೇ ಪ್ರಶ್ನೆ ಈ ಸಾರಿ FDA ನಲ್ಲೋ PSI ನಲ್ಲೋ ಬಂದಿದೆ ನೋಡಿ. ಅದು ಏನ್ ಪ್ರಶ್ನೆ ಬಂದಿದೆ? ಈ ಒಂದು ಪದ್ಧತಿಯಿಂದಾನೇ ಜಾರಿಗೆ ಬಂದಿದ್ದರಿಂದಾಗಿನೇ ರೈತರು ಅತ್ಯಂತ ಹೆಚ್ಚಿನ ಪ್ರಮಾಣದ ಸಾಲಕ್ಕೆ ತಳ್ಳಲ್ಪಟ್ಟರು ಅಂತ ಬರ್ತದೆ. ಯಾಕೆ ರೈತರು ಸಾಲಕ್ಕೆ ತಳ್ಳಲ್ಪಟ್ರು ಅಂತಂದ್ರೆ ಸ್ನೇಹಿತರೆ, ಈ ರೈತವಾರಿ ಪದ್ಧತಿಯಲ್ಲಿ ಸಿಸ್ಟಮ್ ಏನಾಗಿತ್ತು ಅಂತಂದ್ರೆ, ತಮ್ಮ ಉತ್ಪನ್ನದಲ್ಲಿ ಕೆಲವು ಕಂಡೀಷನ್ಸ್ ಇತ್ತು. ಅದನ್ನು ಕೂಡ ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು. ನೋಡಿ, ಈ ರೈತವಾರಿ ಪದ್ಧತಿಯ ಕೆಲವು ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್. ಏನಾಗಿತ್ತು? ರೈತನಿಗೆ ಉಳಿಮೆ ಮಾಡತಕ್ಕಂತ ಭೂಮಿಯ ಮೇಲಿನ ಹಕ್ಕನ್ನ ಮಾತ್ರ ಇದು ದೊರಕಿಸಿಕೊಟ್ರು. ಹಕ್ಕು ಏನಾಯ್ತು, ಇಲ್ಲಿ ದೊರೆಯಿತು. ಇನ್ನು ಉಳಿದ ಎರಡರಲ್ಲೂ ಕೂಡ ಇರಲಿಲ್ಲ. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಾಗ್ಲಿ ಅಥವಾ ಏನು ಯಾವ ಪದ್ಧತಿ ಅದೋ ಇಂದ ಶುರು ಆಗುತ್ತಲ್ಲ, ಮನ್ಸಬ್ದಾರಿ ಸಿಸ್ಟಮ್ ಅಲ್ಲ, ಒಂದೊಂದ್ ಸಾರಿ ಸ್ಟ್ರಕ್ ಆಗ್ಬಿಡ್ತೀವಿ. ಹೀಗೆ ಆ ಪದ್ಧತಿಗಳಲ್ಲಿ ಕೂಡ ಏನಾಗಿರ್ಲಿಲ್ಲ ಅಂತಂದ್ರೆ, ರೈತರಿಗೆ ಭೂಮಿಯ ಹಕ್ಕು ಇರಲಿಲ್ಲ. ಓಕೆ, ಬಟ್ ರೈತವಾರಿ ಪದ್ಧತಿಯಲ್ಲಿ ಉಳಿಮೆ ಮಾಡೋ ಭೂಮಿಗೆ ಹಕ್ಕನ್ನ ಕೊಡ್ಲಾಗಿತ್ತು. ಎರಡನೇದೇನು ಇದೇ ಇಂಟ್ರೆಸ್ಟಿಂಗ್, ತೆರಿಗೆಯ ಪ್ರಮಾಣವನ್ನ 50%, ಹೌದು ಮಹಲ್ವಾರಿ ಸಿಸ್ಟಮ್, 50%. ಲಕ್ಷ್ಮಿ, ಹರ್ಷಿತಾ ಮೇಡಮ್ ಇಬ್ಬರಿಗೂ ಧನ್ಯವಾದ. 50% ಅಷ್ಟು ಕೂಡ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿತ್ತು. ಹೀಗೆ ಹೆಚ್ಚಳ ಮಾಡಿದ್ರಿಂದಾಗಿ ಏನಾಯ್ತು ಅಂತಂದ್ರೆ, ರೈತರು ತಮ್ಮ ಜೀವನಾಧಾರ ಕೃಷಿಯನ್ನ ಬಿಟ್ಬಿಟ್ಟು
ವಾಣಿಜ್ಯ ಕೃಷಿಗೆ ಅನಿವಾರ್ಯವಾಗಿ ಅವರು ಶಿಫ್ಟ್ ಆಗ್ಬೇಕಾದ ಅನಿವಾರ್ಯ ಬಂತು. ವಾಣಿಜ್ಯ ಕೃಷಿಗೆ ಬಂದಾಗ ಒಂದು ಬೆಳೆಯನ್ನ ವಿಶಾಲ ಕ್ಷೇತ್ರದಲ್ಲಿ ಬೆಳೀತಾ ಹೋದ್ರು, ತಮ್ಮ ಜೀವನಾಧಾರ ವೃತ್ತಿಗೆ ಮಾಡ್ಕೊಳ್ತಾ ಇದ್ದಂತ ಬೆಳೆಗಳು ನಾಶ ಆಗ್ತಾ ಬಂತು. ಹೀಗೆ ಆಟೋಮ್ಯಾಟಿಕ್ ಆಗಿ ರೈತರು ಕೂಡ ತಾವು ಊಟ ಮಾಡಬೇಕಾದ ಆಹಾರಕ್ಕೂ ಕೂಡ ಬೆಳೆಗಳನ್ನ ಕೊಳ್ಳುವ ಪರಿಸ್ಥಿತಿ ಕೂಡ ಅವರಿಗೆ ತಂದ್ಬಿಡ್ತು. ಇದೆಲ್ಲ ತಂದಿದ್ರಿಂದಾಗಿ ಇಲ್ಲಿ ಏನಾಯ್ತು, ರೈತರಿಗೆ ಅತಿ ಹೆಚ್ಚು ಸಾಲದ ಹೊರೆಯನ್ನ ಇಲ್ಲಿ ಏನ್ ಮಾಡ್ತು, ಜಾಸ್ತಿ ಮಾಡ್ತು ಅಂತ ಕರಿತೀವಿ. ಹಾಗಾಗಿ ರೈತಾವಾರಿ ಪದ್ಧತಿ ಕರ್ನಾಟಕದ ಮೈಸೂರು ಪ್ರಾಂತ್ಯದಲ್ಲಿ ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಅದು ಮಾರ್ಕ್ ಕಬ್ಬನ್ನ ಆಡಳಿತದಲ್ಲಿ ಜಾರಿಗೆ ಬಂತು. ಇನ್ನು ಫಸ್ಟ್ ಟೈಮ್ ಸ್ನೇಹಿತರೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂತಂದ್ರೆ ನಾವಿಲ್ಲಿ ನೋಡ್ಬೋದು, ಕಾಫಿ ಬೆಳೀತಿದ್ದಂತಹ ನಮ್ಮ ಕರ್ನಾಟಕದ ಕೆಲವು ಕ್ಷೇತ್ರಗಳ ಮೇಲೆ ಇವರು ಹಲಾತ್ ಅಂತಕ್ಕಂಥ ತೆರಿಗೆಯನ್ನು ಕೂಡ ವಿಧಿಸ್ತಾರೆ. ಇಷ್ಟೆಲ್ಲ ಮಾತಾಡ್ತೀವಿ, ಮಾರ್ಕ್ ಕಬ್ಬನ್ ಒಬ್ಬ ಸುಪ್ರಸಿದ್ಧ ಆಡಳಿತಗಾರನಾಗಿದ್ದ ಅಂತ. ಬಟ್ ಇದ್ರ ಹಿಂದೆ ಬ್ರಿಟಿಷ್ ತಲೆ ಅಂತೂ ಇಲ್ಲ, ಅದ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅದರ ಒಂದು ಡೈರೆಕ್ಟ್ರೇ ಬೇರೆ ಇದ್ರು. ಒಬ್ಬ ಆಕ್ಟರ್ ಆಗಿ ಮಾರ್ಕ್ ಕಬ್ಬನ್ ನಮ್ಮ ಮುಂದೆ ಸಕ್ಸಸ್ಫುಲ್ ಹೀರೋ ಆಗಿ ಕಾಣಿಸಿರ್ಬೋದು, ಬಟ್ ಅದರ ಹಿಂದಿನ ಒಂದು ದೊಡ್ಡ ಚಿಂತನಾಶೀಲ ಮೈಂಡ್ ಯಾವ್ದಿತ್ತು ಅಂತಂದ್ರೆ ಅದು ವೆಂಕಟರಾವ್ ಅವ್ರದ್ದು ಇತ್ತು. ಹಾಗಾಗಿ ವೆಂಕಟರಾವ್ ಒಬ್ಬ ದಕ್ಷ ಅಧಿಕಾರಿ. ಈ ಕಾಲಕ್ಕೆ ಏನ್ ಮಾಡ್ದ, ಬಹಳಷ್ಟು ಡೆವಲಪ್ಮೆಂಟ್ ಆಗಿ ಇಲ್ಲಿ ಏನ್ ಮಾಡ್ದ, ಮಾರ್ಕ್ ಕಬ್ಬನ್ಗೆ ತನ್ನೆಲ್ಲ ಆಡಳಿತದ ಸಲಹೆಗಳನ್ನ ಇಲ್ಲಿ ದಾರಿ ಎರೆದಿದ್ದ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಮಾರ್ಕ್ ಕಬ್ಬನ್ ವಿಚಾರದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಸಿಗದೆ ನಮ್ಗೆ ಅವನ ಶಿಕ್ಷಣ ಸುಧಾರಣೆಗಳಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದು ಸ್ನೇಹಿತರೆ. ಏನಾಗಿತ್ತು, 1858ರಲ್ಲಿ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ಥಾಪನೆ ಮಾಡಿದಾಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮೊದಲ ನಿರ್ದೇಶಕರಾಗಿ ಬಂದವರೇ ಕ್ಯಾಪ್ಟನ್ ಸ್ಟೀಫನ್ ಅವರು. ನೆನಪಿಡಿಕೊಳ್ಳಿ, ಇಂಥ ಅದ್ಭುತವಾದ ಎಲ್ಲ ವಿಚಾರಗಳನ್ನ ನಿಮ್ಗೋಸ್ಕರನೇ ಕೊಡ್ತಾರೆ. ಇಫ್ ಯು ಆರ್ ಗೆಟ್ ಏನೇ ಒಂದು ಜಾಬ್ ಅನ್ನು ಪಡಿಬೇಕು ಅಂತಂದ್ರೆ ಬಹಳ ದೀರ್ಘವಾಗಿ ಸ್ವಲ್ಪ ಓದ್ಕೊಳ್ಳಿ. KS ಇರ್ಬೋದು, UPSC ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಯಾವ್ದನ್ನೇ ನೀವು ಮಾಡ್ಬೇಕಾದ್ರೂ ಕೂಡ ಒಂದು ವಿಷಯವನ್ನ ಸ್ವಲ್ಪ ಜಾಸ್ತಿ ತಿಳ್ಕೊಂಡ್ರೆ ಅದನ್ನ ಶಾರ್ಟೈಸ್ ಮಾಡಿ ಬರಿಬೋದು. ತುಂಬಾ ಶಾರ್ಟ್ ಆಗಿ ತಿಳ್ಕೊಂಡ್ರಿ ಇದ್ರೆ ಅದು ನಿಮ್ಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಕೂಡ ನಿಮ್ಗೋಸ್ಕರ ನೆನಪಿರ್ಲಿ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇವರು. ಹಾಗಾದ್ರೆ ಕೇಂದ್ರದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂದಿದ್ಯಾವಾಗ ಅಂತಂದ್ರೆ 1854ರಲ್ಲಿ ಚಾರ್ಲ್ಸ್ ವುಡ್ ವರದಿಯನ್ನ ಕೊಡ್ತಾರೆ. ಓಕೆ, ಚಾರ್ಲ್ಸ್ ವುಡ್ ವರದಿಯಲ್ಲಿ ಅದನ್ನ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ಆ ಮ್ಯಾಗ್ನಾ ಕಾರ್ಟಾದ ಪ್ರಕಾರ ಏನಾಗಿತ್ತು ಅಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಂಬಾನೇ ಅಗತ್ಯ ಇದೆ ಮತ್ತು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಕೇಳ್ಕೊಡ್ತಾರೆ. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣಗಳು ಈ ಹಿಂದೆನೆ ಬೆಂಟಿಂಕ್ ಕಾಲದಲ್ಲಿ ಥಾಮಸ್ ಮೆಕಾಲೆ ವರದಿಯಿಂದ ಏನೋ ಬಂದಿತ್ತು, ಆದರೆ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದವನೇ ಚಾರ್ಲ್ಸ್ ವುಡ್ ನ ವರದಿಯಲ್ಲಿ. ಚಾರ್ಲ್ಸ್ ವುಡ್ ಅವನು ಹೇಳ್ತಾನೆ ಬಹಳ ಸ್ಪಷ್ಟವಾಗಿ, 1ರಿಂದ 5ನೇ ತರಗತಿಯವರೆಗಿನ ಒಂದು ಶಿಕ್ಷಣವನ್ನ ನೀವು ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಪ್ರಾದೇಶಿಕ ಭಾಷೆ ಮಾತೃಭಾಷೆನಲ್ಲೇ ಕೊಡಿ ಅಂತ. ದೆನ್ 6 to 8 ಹೇಳ್ತಾನವನು ಒಂದು ಸಬ್ಜೆಕ್ಟ್ ಆಗಿ ಇಂಗ್ಲಿಷ್ ಅನ್ನ ಬಳಸಿ ಅಂತ, ಒಂದು ಸಬ್ಜೆಕ್ಟ್ ಆಗಿ ಬಳಸಿ ಅಂತ. ದೆನ್ ಆಫ್ಟರ್ 9 to 12 ಏನಿದೆ ಇದನ್ನ ಅವನು ಹೇಳ್ತಾನೆ ದ ಮೀಡಿಯಂ ಆಫ್ ಇಂಗ್ಲಿಷ್, ದೆ ಮಸ್ಟ್ ಬಿ ಚೇಂಜ್ ಆಫ್ ಮೀಡಿಯಂ ಆಫ್ ಇಂಗ್ಲಿಷ್ ಅಂತ. ಈ ತರ ಶಿಕ್ಷಣವನ್ನ ಆತ ಬಹಳ ಅದ್ಭುತವಾಗಿ ಏನ್ ಮಾಡ್ದ, ಚೇಂಜ್ ಮಾಡ್ತಾ ಬಂದ. ಹಾಗಾಗಿ ಮಹಿಳಾ ಶಿಕ್ಷಣ ವ್ಯವಸ್ಥೆಗಳು ಡೆವಲಪ್ಮೆಂಟ್ ಆಗಿದ್ದು ಅವನ ಕಾಲದಲ್ಲೇನೆ. ಮುಂದಿನ ಒಂದು ಯೂನಿವರ್ಸಿಟಿಗಳು ಫ್ಲೋ ಆಗೋದಕ್ಕೂ ಕೂಡ ವುಡ್ ವರದಿ ಕಾರಣ ಆಗಿತ್ತು. ಹಾಗಾಗಿ ಕರ್ನಾಟಕದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂದಿದ್ದು ಇವನ ಕಾಲದಲ್ಲಿ. ಅದರ ಮೊದಲ ನಿರ್ದೇಶಕರು ಅಂತ ಕೇಳಿದ್ರೆ ಕ್ಯಾಪ್ಟನ್ ಸ್ಟೀಫನ್ ಅವರು ಕೂಡ ಬರ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಮ್ಯಾಟರ್ ಒಂದು ಅಂತಂದ್ರೆ ವೆಸ್ಲಿಯನ್ ಮಿಷನ್ಸ್ ಅಂತ ಬರ್ತದೆ. ಈ ವೆಸ್ಲಿಯನ್ ಮಿಷನ್ಸ್ ಅವರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಂಗ್ಲಿಷ್ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವ ಸಂಸ್ಥೆ
ಇಂಗ್ಲಿಷ್ ಮೀಡಿಯಂ ಆಫ್ ಎಜುಕೇಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತು ಸಂಸ್ಥೆಗಳನ್ನ ಅಂತಂದ್ರೆ ಅದು ವೆಸ್ಲಿಯನ್ ಮಿಷನ್ಸ್. ನೀವ್ ಏನ್ ಮಾಡ್ತಿರ್ತೀರಾ ಅಂದ್ರೆ ಮಂಗಳೂರು ಸಮಾಚಾರ್ ಯಾರು ಮೊಗ್ಲಿಂಗ್ ಸಮಿತಿ ಅಂತ ಕರಿತೀರ, ಹಂಗೆ ಇಲ್ಲೂ ಒಂದು ಮಿಷನರಿ ಇತ್ತು ವೆಸ್ಲಿಯನ್ ಮಿಷನ್. ಅದು ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು, ಹಾಸನಗಳಲ್ಲಿ ಇಂಗ್ಲಿಷ್ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು. ಮತ್ ಅದೇ ರೀತಿನೇ ಕೂಡ ಲಂಡನ್ ಮಿಷನ್ ಅಂತಕ್ಕಂಥ ಮತ್ತೊಂದು ಸಂಸ್ಥೆಯಲ್ಲಿ ಶ್ರೀಮತಿ ಸಿವೆಲ್ ಅವರಿದ್ರು. ಅವರೇ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಬಾಲಕಿಯರ ಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಬಾಲಕಿಯರ ಮೊದಲ ಶಾಲೆಯನ್ನ ಕೂಡ ಬಹಳ ಅತ್ಯುತ್ತಮವಾಗಿ ನಮ್ಗೆ ಸಿಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಸಿಗುತ್ತೆ. ಓಕೆ, ಇಂಪಾರ್ಟೆಂಟ್ ಆಗಿ ಇದನ್ನ ನೆನಪಿಟ್ಕೊಳ್ಳಿ. ಸೊ ನೆನಪಿಟ್ಕೊಳ್ಳಿ. ಹಾಗಾಗಿ ಶ್ರೀಮತಿ ಸಿವೆಲ್ ಅವರ ಬೆಂಗಳೂರಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ನೇಹಿತರ 1840ರಲ್ಲಿ ಮೊದಲ ಬಾರಿಗೆ ಮುದ್ರಣಾಲಯ ಕೂಡ ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ. ದ ಫಸ್ಟ್ ಪ್ರೆಸ್ಸಿಂಗ್ ಮಿಷನ್ಸ್. ಮಂಗಳೂರು ಸಮಾಚಾರ ಇತ್ತು, ಆದರೆ ಪ್ರಕಟಗೊಳ್ತಾ ಇದ್ದಿದ್ದು ಅದು ಬೇರೆ ಕಡೆಯಿಂದ, ಆದ್ರೆ ಬರ್ತಾ ಇದ್ದಿದ್ದು ನಮ್ಮ ಪ್ರಾದೇಶಿಕ ವಿಚಾರಕ್ಕೆ. ಬಟ್ ಅದಕ್ಕಿಂತ ಮುಂಚೆನೆ ಕೂಡ ಕರ್ನಾಟಕದಲ್ಲಿ ಅಂತ ಮುದ್ರಣಾಲಯ ಬಂದದ್ದು ಅದು ಕಬ್ಬನ್ ಕಾಲದಲ್ಲಿ. ನೆನಪಿಟ್ಕೊಳ್ಳಿ, ಬೆಂಗಳೂರು ಹೆರಾಲ್ಡ್ ಅಂತಕ್ಕಂಥ ಮೊದಲ ಇಂಗ್ಲಿಷ್ ಮ್ಯಾಗಝಿನ್ ಕಬ್ಬನ್ ಕಾಲದಲ್ಲಿ ಸ್ಟಾರ್ಟ್ ಆಗ್ತಾ ಬಂತು. ಅದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಆಮೇಲೆ 1858 ಸ್ನೇಹಿತರೆ ಜಾನ್ ಗ್ಯಾರೆಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕರೆಸ್ತಾರೆ. ಅವನ್ಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಮುದ್ರಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡದಂತ ವ್ಯಕ್ತಿ ಇವರು ಬ್ರಿಟಿಷ್ ಇಂಡಿಯಾದಲ್ಲಿ. ಅಂತವನ್ನ ಕರೆಸ್ಬಿಟ್ಟು ಸರ್ಕಾರಿ ಮುದ್ರಣಾಲಯವನ್ನ ಈತ ತಂದ್ಬಿಟ್ಟು ಅದ್ಭುತವಾಗಿ ಸರ್ಕಾರಿ ದಾಖಲೆಗಳನ್ನೆಲ್ಲ ಪ್ರಿಂಟೆಡ್ ಮಾಡುವಂತ ಒಂದು ಹೊಸ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗೇನ್ ನೀವು ತಾಲೂಕು ಆಫೀಸ್ಗಳಿಗೆ ಹೋದ್ರೆ ಅರ್ಜಿ ಅಂತ ಏನ್ ಕರಿತಾ ಇದ್ದಿಲ್ಲ, ಹಸ್ತಪ್ರತಿ ಬಿಟ್ಬಿಟ್ಟು ಈಗ ಪ್ರಿಂಟೆಡ್ ಪ್ರತಿಗಳಿಗೆ ಏನ್ ಬಂದಿದೀವಲ್ಲ, ಆ ಹಿಂದಿನ ಶಕ್ತಿನೇ ಈ ಮಾರ್ಕ್ ಕಬ್ಬನ್. ಅದು ಜಾನ್ ಗ್ಯಾರೆಟ್ ಅವರ ಒಂದು ಪ್ರಯೋಗ. ಮತ್ ನೆನಪಿಟ್ಕೊಳ್ಳಿ, ಇದೇ ಜಾನ್ ಗ್ಯಾರೆಟ್ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಮಾರ್ಕ್ ಕಬ್ಬನ್ನ ಕಾಲದಲ್ಲಿ ಯಾರು ಜಾನ್ ಗ್ಯಾರೆಟ್ ಇಂಗ್ಲಿಷಿಗೆ ಭಗವದ್ಗೀತೆಯನ್ನ ಏನ್ ಮಾಡಿದ್ರ ಅನುವಾದ ಮಾಡ್ದ ಅಂತ ಕೇಳ್ತಾರೆ. ಹಾಗಾಗಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ಜಾನ್ ಗ್ಯಾರೆಟ್. ನೆನಪಿಟ್ಕೊಳ್ಳಿ, ಮಾರ್ಕ್ ಕಬ್ಬನ್ ಕಾಲದಲ್ಲಿ ಭಗವದ್ಗೀತೆ ಬಹಳಷ್ಟು ಜನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದಕ್ಕೆ ಅಲ್ವಾ ನಮ್ಮಲ್ಲಿ ರಾಣಿ ಬೆಸೆಂಟ್ ಮೇಡಮ್ಗೆ ನಾವು ಶ್ವೇತ ಸರಸ್ವತಿ ಅಂತ ಕರಿತೀವಿ. ಅದರ ಹಿಂದಿನ ಶಕ್ತಿನೇ ಇದು. ಉಪನಿಷತ್ಸು ಮತ್ತು ಭಗವದ್ಗೀತೆಗಳನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು ಕೂಡ. ಓಕೆ, ಇದು ಕೂಡ ನೀವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಓಕೆ, ಮುಂದುವರ್ಸೋಣ. ಸೊ ಹಂಗಾಗಿ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಕೂಡ ಇದೇ ಆಗಿತ್ತು. ಓಕೆ, ನೆಕ್ಸ್ಟ್ ನಮ್ಗೆ ಮಾರ್ಕ್ ಕಬ್ಬನ್ ಕಾಲದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ಪ್ರತ್ಯೇಕ ಅರಣ್ಯ ಇಲಾಖೆಗಳು ಕೂಡ ಇದು ಬಂತು. ಇನ್ನು 1835ರಿಂದಲೂ ಕೂಡ ಗಂಧದ ಎಣ್ಣೆ ತಯಾರಿಕೆಯನ್ನ ಆರಂಭಿಸಿದವರು ಕೂಡ ಇವರೇನೆ. ಅನೇಕ ವೈದ್ಯ ಶಾಲೆಗಳನ್ನು ಕೂಡ ಮಾಡ್ತಾರೆ. ಮತ್ತು ನಂದಿಯಲ್ಲಿ ನೆಹರು ಮ್ಯಾನ್ಷನ್ಸ್ ಕೂಡ ಸ್ಥಾಪನೆ ಮಾಡಿದವರು ಇವರೇ. ಮತ್ತೆ ಡಾಟಾ ಸಂಸ್ಥೆಗಳು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಇವ್ರ ಕಾಲದಲ್ಲೇ ಬಂತು. 1861ಕ್ಕೆ ಈತ ರಾಜೀನಾಮೆಯನ್ನ ನೀಡ್ಬಿಟ್ಟು ಆತ ಏನ್ ಮಾಡ್ದ, ಆತ ಮರಳಿ ತನ್ನ ಸ್ವದೇಶಕ್ಕೆ ತೆರಳಿದ. ಓಕೆ, ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಲೂಯಿ ಬೆಂಥಾಮ್ ಬೌರಿಂಗ್ ಅವ್ರ ಬಗ್ಗೆ ಕೇಳಬೇಕು. ಲೂಯಿ ಬೆಂಥಾಮ್ ಬೌರಿಂಗ್ ಮಾರ್ಕ್ ಕಬ್ಬನ್ ನಂತರ ಇದು ನಮ್ಗೆಲ್ಲ ಪುಣ್ಯದ ಕಾಲ ಅಂತಾನೆ ಕರಿಬಹುದು. ಮೈಸೂರಿನ ಇತಿಹಾಸದಲ್ಲಿ ಇವರೆಲ್ಲ ಮಹಾಶಯರುಗಳು ನಮ್ಗೆ ಈ ತರದ ಒಂದು ಸಹಾಯ ಮಾಡ್ದಂಗಿದ್ದಿದ್ರೆ ಆಧುನಿಕ ಕರ್ನಾಟಕವನ್ನ ನಾವು ಇಷ್ಟು ಬೇಗ ನೋಡಕ್ ಆಗ್ತಿರ್ಲಿಲ್ವೇನೋ ಅಂತ ನಂಗೆ ಅನ್ಸುತ್ತೆ. ಸೊ ಹಂಗಾಗಿ ಇವರ ಶ್ರಮ ತುಂಬಾನೇ ದೊಡ್ಡದು. 1843ರಲ್ಲಿ ಈತ ಭಾರತಕ್ಕೆ ಬರ್ತಾನೆ. ಬಂದು ಬಂಗಾಳದ ಸೇವೆ ಕೂಡ ಸೇರ್ಕೊಳ್ತಾನೆ. ಓಕೆ, ಬಂಗಾಳದ ಸೇವೆಗೆ ಕೂಡ ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಆತ 1847ರಲ್ಲಿ ಲಾಹೋರ್ನ ರೆಸಿಡೆಂಟ್ ಕೂಡ ಆಗ್ತಾನೆ. ಪಂಜಾಬ್ ಕಮಿಷನರ್, ಉಪ ಕಮಿಷನರ್ ಆಗಿ ಸೇವೆ ಸಲ್ಲಿಸ್ತಾನೆ. ಯಾಕೆಂದ್ರೆ ಅವಾಗ ಲಾರೆನ್ಸ್ ಅಲ್ಲಿನ ಮೈನ್ ಕಮಿಷನರ್ ಆಗಿದ್ದಾನೆ. 1858ರಲ್ಲಿ ಲಾರ್ಡ್ ಕ್ಯಾನಿಂಗ್ ನ ಒಬ್ಬ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾರೆ.
ನೆಕ್ಸ್ಟ್ 1862ರಿಂದ ಇವರು ಮೈಸೂರಿನ ಕಮಿಷನರ್ ಆಗಿ ಆಡಳಿತವನ್ನ ಸ್ಟಾರ್ಟ್ ಮಾಡ್ತಾರೆ. ಲೂಯಿ ಬೆಂಥಾಮ್ ಬೋರಿಂಗ್ 1862ರಿಂದ 70ರವರೆಗೆ ಇವರು ಅಧಿಕಾರ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಆಡಳಿತದ ಅನುಕೂಲಕ್ಕಾಗಿ ಕಬ್ಬನ್ ಕಾಲದಲ್ಲಿ 4 ಇತ್ತಲ್ಲ, ಅದರ ವಿಭಾಗವನ್ನ 3ಕ್ಕೆ ರೆಡ್ಯೂಸ್ ಮಾಡ್ತಾರೆ. 3 ಅಂದ್ರೆ ಅಷ್ಟಗ್ರಾಮ, ನಂದಿದುರ್ಗ, ಹೈದರ್ ನಗರ ಅಂತೇಳಿ 3 ಡಿವಿಷನ್ ಗಳನ್ನ ಇವರು ಮಾಡ್ತಾರೆ. ಮತ್ತು ಅವುಗಳ ಮೇಲ್ವಿಚಾರಣೆಗೆ ಮತ್ತೆ ಉಪ ಕಮಿಷನರ್ಗಳನ್ನು ಕೂಡ ಇವರು ನೇಮಕ ಕೂಡ ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು 1864ರಲ್ಲಿ ಬೆಂಗಳೂರು ಮತ್ತೆ ಮೈಸೂರುಗಳಲ್ಲಿ ನೆನಪಿಟ್ಕೊಳ್ಳಿ, ಇದೇ ನಿಮ್ಗೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ನ ಪ್ರಶ್ನೆ. ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ನಗರ ಸಭೆಗಳನ್ನ ಸ್ಥಾಪನೆ ಮಾಡಿದ್ದು ಮೊದಲ ಬಾರಿಗೆ ನಮ್ಮ ಲೂಯಿ ಬೆಂಥಾಮ್ ಬೋರಿಂಗ್. ಹಾಗಾಗಿ ಲೂಯಿ ಬೆಂಥಾಮ್ ಬೋರಿಂಗ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಯಾವುದು ನಗರ ಸಭೆಯನ್ನ ಕಟ್ಟಿದ್ ಇಲ್ಲೇ. ನೆಕ್ಸ್ಟ್ ಇಡೀ ರಾಜ್ಯವನ್ನ 8 ಜಿಲ್ಲೆಯಾಗಿ ಮಾಡಿದ್ರು. 128 ತಾಲೂಕು ಕೌಂಟ್ ಮಾಡಿದ್ರೆ ಇವನದ್ರ ಮರ್ಜ್ ಮಾಡಿಬಿಟ್ಟು 8 ಜಿಲ್ಲೆಯನ್ನಾಗಿ ಮಾಡ್ತಾರೆ. ಅವುಗಳಿಗೆ ಜಿಲ್ಲಾಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಾರೆ. ಇವರ ಸಹಾಯಕ್ಕೆ ಒಬ್ಬ ಎಸಿಗಳು ಮತ್ತೊಬ್ಬ ಅಮಲ್ದಾರರು ಅವ್ರನ್ನ ಕೂಡ ಕೊಡ್ತಿದ್ರು. ಆದ್ರೆ ಇದೇ ನಮ್ಮ ಎಕ್ಸಾಮ್ ನ ಪಾಯಿಂಟ್ ಆಫ್ ವ್ಯೂ ನ ಪ್ರಶ್ನೆ. ಎಲ್ಲ ಇಲಾಖೆಗಳಲ್ಲಿ ಆಡಿಟ್ ಸಿಸ್ಟಮ್ ಅನ್ನ ತಂದವರು ಇವರೇ. ಪ್ರತಿಯೊಂದು ಇಲಾಖೆಗೂ ಕೂಡ ಆಡಿಟ್ ಸಿಸ್ಟಮ್ಸ್ ಅಂತ ತಂದವರು ಕೂಡ ಇವರೇ ಅಂತ ಹೇಳ್ಬೋದು. ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ನಮ್ಗೆ ಲೂಯಿ ಬೆಂಥಾಮ್ ಬೋರಿಂಗ್ ಅವ್ರು ನಮ್ಗೆ ಏನಾಗ್ತಾ ಕಾಣ್ತಾ ಹೋಗ್ತಾರೆ. ಹಾಗಾಗಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಆಡಿಟ್ ಸಿಸ್ಟಮ್ಸ್ ಕೂಡ ಇವ್ರ ಕಾಲದೇ. ಇನ್ನು ಪಬ್ಲಿಕ್ ಆಫೀಸ್ ಇರ್ಬೋದು, ಡ್ಯಾನ್ ಮುನ್ಸಿಪಾಲಿಟಿಗಳಿರ್ಬೋದು, ಈ ಎರಡನ್ನ ಕೂಡ ಆ ಕಾಲಕ್ಕೆ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಜೊತೆಗೆ ಇಂಜಿನಿಯರ್ ನೆನಪಿಡಿಕಲಿ, ಜೊತೆಗೆ ಇದು ಇಂಜಿನಿಯರ್ ಇಲಾಖೆಗಳನ್ನ ಕೂಡ ವಿಸ್ತಾರ ಮಾಡಿದ್ದು ಇದೇ ಲೂಯಿ ಬೆಂಥಾಮ್ ಬೋರಿಂಗ್ ನ ಕಾಲ. ಓಕೆ, ನೆಕ್ಸ್ಟ್ ನ್ಯಾಯಾಂಗ ಸುಧಾರಣೆಯಲ್ಲಿ ಭಾರಿ ಸರಿ ಕೇಳಿರೋ ಎಕ್ಸಾಮ್ ನ ಪ್ರಶ್ನೆ ಇದೇನೆ. 1864ರಲ್ಲಿ ಇವ್ರೇನ್ ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ಹೈಕೋರ್ಟ್ ಸ್ಥಾಪನೆ ಆಯಿತು. ಅದು ಕರ್ನಾಟಕದಲ್ಲಿ. ನೆನಪಿಡಿಗಳಿ, ಅವಾಗಲೇ ಇಡೀ ಭಾರತದಲ್ಲಿಯೂ ಕೂಡ ಹೈಕೋರ್ಟ್ ಗಳ ಸ್ಥಾಪನೆ ಆಗಿತ್ತು. ಕೋಲ್ಕತ್ತಾದಲ್ಲಿ ಮೊದಲ ಹೈಕೋರ್ಟ್ ಆಗುತ್ತೆ, ಆಮೇಲೆ ಬಾಂಬೆ ಮದ್ರಾಸ್ ಪ್ರೊವಿನ್ಸಸ್ ಗಳಲ್ಲಿ ಸ್ಥಾಪನೆ ಆಗುತ್ತೆ. ಅಟ್ ಪ್ರೆಸೆಂಟ್ ನನ್ನ ಪ್ರಕಾರ, ನಾನು ನೋಡಿರೋ ಡಾಟಾ ಪ್ರಕಾರ ಒಂದು 25 ಹೈಕೋರ್ಟ್ಗಳು ಅಟ್ ಪ್ರೆಸೆಂಟ್ ಕಾರ್ಯವನ್ನು ನಿರ್ವಹಿಸ್ತಾ ಇರ್ಬೋದು. ಬಟ್ ನೀವು ಎಕ್ಸಾಮ್ಸ್ ಹೋಗುವಾಗ ಈ ಡಾಟಾ ಒಂದ್ಸರಿ ನೋಡ್ಕೊಂಡು ಹೋಗಿ, 25, 26 ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಇನ್ನೇನೋ ಮರ್ಜ್ ಮಾಡ್ಬೋದು, ಅದೆಲ್ಲ ನೋಡ್ಕೊಳ್ಳಿ. ದೆನ್ ಅಟ್ ಪ್ರೆಸೆಂಟ್ ನಮ್ಗೆ ನೋಡೋದಾದ್ರೆ 25 ನಮ್ಮಲ್ಲಿ ಈಗ ಹೈಕೋರ್ಟ್ಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಆದ್ರೆ ಭಾರಿ ಇಂಟ್ರೆಸ್ಟಿಂಗ್ ಅಂತಂತಂದ್ರೆ ಭಾರತೀಯ ದಂಡ ಸಂಹಿತೆ ಅಂತ ಕರಿತೀವಿ. ಓಕೆ, ಅದೇನಪ್ಪಾ ಅಂತಂದ್ರೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ಸ್ ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ. ಈ ಎರಡು ಒಂದು IPCಗಳು ಮತ್ತೆ ಏನ್ ಪೊಲೀಸ್ ಇಲಾಖೆಯ ಪ್ರೊಸೀಜರ್ಗಳ ಕೋಡ್ಗಳಿದ್ದಾವೆ, ಕ್ರಿಮಿನಲ್ ಪ್ರೊಸೀಜರ್ಸ್, IPC ಸೆಕ್ಷನ್ಸ್ ಅಂತ ಏನ್ ಕರಿತೀವಲ್ಲ, ಈ ಸೆಕ್ಷನ್ಸ್ ಗಳನ್ನೆಲ್ಲ ತಂದವನು ಅದು ಕೂಡ ಲೂಯಿ ಬೆಂಥಾಮ್ ಬೋರಿಂಗ್. ಹಾಗಾಗಿ ಇಂಡಿಯನ್ ಪೀನಲ್ ಕೋಡ್ಗಳ ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇನೆ, ಇವ್ರು ತಂದಿದ್ದು ಇವರೇನೆ. ಓಕೆ, ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಇವೆರಡನ್ನ ಕೂಡ ನೀವು ನೆನಪಿಡಿಕಬೇಕು. ಇನ್ನು 125 ಮುನ್ಸಿಫ್ ನ್ಯಾಯಾಲಯಗಳಿದ್ದು ಅವುಗಳನ್ನ DC ಮತ್ತು AC ಹಾಗೂ ಅಮಲ್ದಾರರಿಗೆ ಅಧಿಕಾರವನ್ನು ಕೂಡ ಕೊಡ್ತಾರೆ. ಕೋರ್ಟ್ಗಳಲ್ಲಿ ಜುಡಿಷಿಯಲ್ ಕೋರ್ಟ್ಗಳು, ಕಮಿಷನರ್ ಕೋರ್ಟ್ಗಳು, ಮತ್ತೆ ಕಮಿಷನರ್ ಕೋರ್ಟ್ ಇಂದ ಮುಂದೆ ಡೆಪ್ಯೂಟಿ ಕಮಿಷನರ್ ಕೋರ್ಟ್ಗಳು ಮತ್ತೆ ಸ್ಮಾಲ್ ಕ್ಲಾಸ್ ಕೋರ್ಟ್ಗಳಾಗಿ ಇವರು ಡಿವೈಡ್ ಮಾಡಿ ಹಾಕ್ಬಿಟ್ಟಿದ್ದ. ಯಾಕೆಂದ್ರೆ ಕೇಸ್ಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗಿತ್ತು. ಹಾಗೆ ಜಾಸ್ತಿ ಆಗ್ತಾ 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 ಇವ್ರ ಲೆವೆಲ್ ಎಲ್ಲಿವರೆಗೆ ಬಂದಿತ್ತು ಅಂತಂದ್ರೆ ಈ ರೀತಿ ಕೋರ್ಟ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜಾಯಿನ್ ಆಗ್ತಕ್ಕಂಥ ಸಿಸ್ಟಮ್ಸ್ ಕೂಡ ಇಂಟ್ರೊಡ್ಯೂಸ್ ಆಗ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, 1864 ಬೆಂಗಳೂರು ಹೈಕೋರ್ಟ್ ನ ರಚನೆಯ ಆರಂಭ. ಅವಾಗ ಹಿಂಗಿತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಈಗ ಫೋಟೋ ಹಾಕಿದ್ದೀನಿ ಅಷ್ಟೇ. ಕಾಲಕ್ಕೆ ಇದು ಇದ್ದಂತ ಹೈಕೋರ್ಟ್. ಓಕೆ, ನೆಕ್ಸ್ಟ್ ನೋಡೋಣ. 1863ರಲ್ಲಿ ಸ್ನೇಹಿತರೆ ಭೂಮಾಪನ ಮತ್ತು ನಿಷ್ಕರ್ಷ ಇಲಾಖೆಗಳು ಅಂತ ಕರಿತೀವಿ. ಅಂದ್ರೆ ಸರ್ವೇಯರ್. ನೀವು ಈಗಲೂ ಕೂಡ ನಿಮ್ಮ
ಭೂಮಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೇಸ್ಗಳಲ್ಲಿ ಏನ್ ಸರ್ವೆ ಡಿಪಾರ್ಟ್ಮೆಂಟ್ಗೆ ನೀವು ಹಾಕ್ತೀರಿ, ನೀವೇನಾದ್ರು ಸರ್ವೆಗೆ ಸಂಬಂಧಪಟ್ಟಂತ ಕೇಸ್ಗಳನ್ನ ನೀವು ಹಾಕಿದ್ರೆ ಇವಾಗ್ಲೂ ಕೂಡ ಇದೇ ರೆಕಾರ್ಡೇ ಅಲ್ಲಿ ನಮಗ್ ಸಿಗುತ್ತೆ. ಲೂಯಿ ಬೆಂಥಮ್ ಬೋರಿಂಗ್ ಇಂದೇ ಸಿಗುತ್ತೆ. ನಿಮ್ಮ ಎಲ್ಲಾ ಕೇಸ್ಗಳನ್ನ ಪಹಣಿ ನೋಡ್ತೀರಿ, ಪಹಣಿಗಿಂತ ಹಿಂದೆ ಮ್ಯುಟೇಷನ್ಸ್ ನೋಡ್ಬೇಕು. ಮ್ಯುಟೇಷನ್ಸ್ ನಿಮ್ಮ ಭೂಮಿಯ ಎಲ್ಲಿಂದ ಯಾರಿಗೆ ವರ್ಗಾವಣೆ ಆಗಿದೆ, ಏನಾಗಿದೆ, ಯಾರ ಲೋನ್ ತಕ್ಕೊಂಡಿದ್ದಾರಾ, ಅಥವಾ ಏನಾರ ಆಗಿತ್ತಾ, ಅಥವಾ ಕೈ ಬರಹದಲ್ಲಿ ತಪ್ಪಾಗಿತ್ತಾ, ಈ ಎಲ್ಲದನ್ನ ಚೆಕ್ ಮಾಡೋದು ನೀವು ಪಾಣಿನಲ್ಲ ಸ್ನೇಹಿತರೆ, ನೆನಪಿಡಿಗಳು. ಇದೊಂದು ಜನರಲ್ ನಾಲೆಡ್ಜ್ ನಿಮ್ ತಲೆನಲ್ಲಿ. ಮ್ಯುಟೇಷನ್ಸ್ ಗಳನ್ನ ನೋಡ್ಬೇಕು. ಅದು ನಿಮ್ಮ ಎಲ್ಲ ಒಂದು ಮ್ಯುಟೇಷನ್ಸ್ ಅಲ್ಲಿ ನಿಮ್ಮ ಪೂರ್ತಿ ಜಮೀನಿನ ವಿವರ, ಲೆಫ್ಟ್ ರೈಟ್, ಹದ್ದು ಬಸ್ತು, ಯಾರಿಂದ ಯಾರಿಗೆ ಟ್ರಾನ್ಸ್ಫರಿಂಗು, ಏನ್ ನೀವು ಬ್ಯಾಂಕ್ ಅಲ್ಲಿ ಈ ಹಿಂದೆ ಅದಕ್ಕೆ ಎಷ್ಟು ಬಾರಿ ಲಾಭ, ಸಾಲ ತಕೊಂಡಿದ್ರೆ, ಯಾವ್ದೋ ಜಮೀನ್ ನೀವು ಪರ್ಚೇಸ್ ಮಾಡ್ತೀರಿ ಅಂದಾಗ ಇವನ್ನೆಲ್ಲ ಬೇಕಾಗತ್ತೆ ನಿಮಗೆ. ಅಥವಾ ನಿಮ್ ಜಮೀನ ಹಿಂದಿನ ವಿವರ ತಿಳ್ಕೋಬೇಕು ಅಂದ್ರೂ ಇದೆಲ್ಲ ಬೇಕಾಗುತ್ತೆ. ಅಥವಾ 1999 ಇಂದ ಹಿಂದೆ ನೀವು ನೋಡೋದಾದ್ರೆ ಅವಾಗ ಕಂಪ್ಯೂಟರ್ ಪಾಣಿ ಇರಲಿಲ್ಲ, ಕೈ ಬರಹದ ಪಾಣಿಗಳಿದ್ವು. ಅವಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿರೋ ಮಿಸ್ಟೇಕ್ಸ್ ಗಳು ಕೂಡ ನಾವು ಸರಿಪಡಿಸ್ಕೋಬೇಕು ಅಂದ್ರೆ ಅವಕ್ಕೆಲ್ಲ ಮ್ಯುಟೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಮ್ಯುಟೇಷನ್ಸ್ ಕೂಡ ಡಿಜಿಟಲೀಕರಣ ಆಗಿದೆ. ಆಫ್ಟರ್ 1999 ಅಂತ ಭೂಮಿ.com ಅಲ್ಲಿ ಅದನ್ನ ಏನ್ ಮಾಡಿದ್ದಾರೆ, ಮಾಡಲೈಸೇಷನ್ಸ್ ಮಾಡಿದ್ದಾರೆ. ಇದ್ರ ಹಿಂದಿನ ದೊಡ್ಡ ರೂವಾರಿ ಯಾರು ಅಂದ್ರೆ ಇವನೇನೆ, ಭೂಮಾಪನ ಮತ್ತೆ ನಿಷ್ಕರ್ಷ ಇಲಾಖೆಗಳನ್ನು ಜಾರಿಗೆ ತಂದವರು. ಲ್ಯಾಂಡ್ ಸರ್ವೆ ಮತ್ತು ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಗಳು ಕೂಡ ಇವಂದರೆ. ಭೂಮಿಯನ್ನ ಅಳತೆ ಮಾಡಿಸ್ಬಿಟ್ಟು 30 ವರ್ಷಗಳಿಗೆ ಒಂದು ಕಂದಾಯವನ್ನ ನಿಗದಿ ಮಾಡ್ತಾನೆ. ನಿಗದಿ ಮಾಡುವ ಕಾರ್ಯಕ್ಕಾಗಿ ಇವನು ನೀರಾವರಿ ಇಲಾಖೆಗಳನ್ನು ರಚನೆ ಮಾಡಿ ಕಂದಾಯಗಳ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡಿದ್ದ. ಇನ್ನು ನೀವು ಈಗ ಭೂಮಿಯಲ್ಲಿ ಏನು ಸಬ್ ರಿಜಿಸ್ಟ್ರಾರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡಿಸ್ತಿರಲ್ಲ, ಆ ರಿಜಿಸ್ಟ್ರೇಷನ್ಸ್ ಮಾಡುವ ಪದ್ಧತಿ ಶುರುವಾಗಿದ್ದೆ ಇವನಿಂದ. ಅದಕ್ಕೋಸ್ಕರ ನಾನು ಹೇಳೋದು, ನಿಮ್ಮ ಯಾವುದೇ ಕೇಸ್ಗಳ ಭೂಮಿಯ ಕೊನೆಯ ಹಂತ ಅಂತಂದ್ರೆ ಅದು ನಿಮ್ಗೆ 1864 ನ ರಿಜಿಸ್ಟ್ರೇಷನ್ಸ್ ಆಕ್ಟ್ ಅಲ್ಲಿ ನಿಮ್ಮ ಭೂಮಿ ಎಲ್ಲಿದೆ ಅಂತ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಸ್ಟಾಂಪ್ ಪೇಪರ್ಗಳು ತಂದಿದ್ದು ಇವನೇನೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಒಂದು ಸರ್ಕಾರದ ಸ್ಟಾಂಪ್ ಪೇಪರ್ ನ ಬಳಕೆ ಮಾಡೋದು ಇವನೇನೆ. ಹಂಗಾಗಿ ಸ್ಟಾಂಪ್ ಪೇಪರ್ ಅಂದ್ರೆ ಲೂಯಿ ಬೆಂಥಮ್ ಬೋರಿಂಗ್ ಅಂತ ನೆನಪಿಟ್ಕೋಬೇಕು. ಜೊತೆಗೆ ಇನಾಮ್ ಕಮಿಷನ್ ಅನ್ನು ರಚನೆ ಮಾಡಿಬಿಟ್ಟು ಇನಾಮ್ ಭೂಮಿಯನ್ನ ರದ್ದು ಮಾಡಿಬಿಟ್ಟು ಆ ಇನಾಮ್ ಕಮಿಷನ್ಸ್ ಮುಖಾಂತರ ಸರ್ಕಾರಕ್ಕೆ ಆದಾಯವನ್ನ ತರ್ತಾ ಬಂದ. ಇನ್ನು ಪೊಲೀಸ್ ಸುಧಾರಣೆಗಳಂತ ಬಂದ್ರೆ ಮದ್ರಾಸ್ ಮಾದರಿಯ ಪೊಲೀಸ್ ಇಲಾಖೆಗಳನ್ನ ರಚನೆ ಮಾಡ್ತಾನೆ. ಪ್ರತಿಯೊಂದು ಪೊಲೀಸ್ಗೂ ವಿದ್ಯಾರ್ಹತೆ ಮತ್ತು ತರಬೇತಿಯನ್ನ ಕಡ್ಡಾಯಗೊಳಿಸಿ ಆ ಮೂಲಕ ಎಲೆಕ್ಟ್ ಮಾಡ್ಕೊಳ್ತಕ್ಕಂತ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ಇವನೇನೆ. ಇನ್ನು 1861ರಿಂದ ಸ್ನೇಹಿತರೆ DIG, IGP ಮತ್ತು SP ಗಳ ನೇಮಕ ಪ್ರಕ್ರಿಯೆ ಶುರುವಾಗಿದ್ದು ಕೂಡ ಇವನಿಂದ. ಗೊತ್ತುಂಟಲ್ಲ, ಇಷ್ಟೊಂದು ಬಹಳಷ್ಟು ವಿಚಾರಗಳನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಇನ್ ಕೇಸ್. ಹಂಗಾಗಿ ಸ್ನೇಹಿತರೆ ನೆನಪಿಡಿಗಳಿ, ಪೊಲೀಸ್ ಇಲಾಖೆಗಳ ರಚನೆ ಇರಬಹುದು, ವಿದ್ಯಾರ್ಹತೆ, DIG, IGP ಮತ್ತು SP ಗಳ ನೇಮಕ, ಪೊಲೀಸ್ ಕಾಯಿದೆಗಳು ಮತ್ತು ಸಮವಸ್ತ್ರ ಪದ್ಧತಿಗಳನ್ನು ತಂದವರು ಇವರೇನೆ. ಇನ್ನು ಬೆಂಗಳೂರಲ್ಲಿ ಏನ್ ಪರಪ್ಪನ ಅಗ್ರಹಾರ ನೋಡ್ತೀರಲ್ಲ, ಕೇಂದ್ರ ಕಾರಾಗೃಹ ಅದನ್ನ ಕಟ್ಟಿಸಿ ಬೆಳೆಸಿ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಕಾರಣವಾಗಿದ್ದೆ ಲೂಯಿ ಬೆಂಥಮ್ ಬೋರಿಂಗ್. ಓಕೆ, ಇನ್ನ ನಮ್ಗೆ ಇವ್ರ ಕಾಲದಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಶಿಕ್ಷಣ ಸುಧಾರಣೆಗಳ ಬಗ್ಗೆ. ಓಕೆ, ಶಿಕ್ಷಣ ಸುಧಾರಣೆಗಳ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕೂಡ ತಿಳ್ಕೋಬೇಕು. ಲಾಸ್ಟ್ MCQsಗಳನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಇವೆಲ್ಲ ಗೊತ್ತಿರಬೇಕು. 1868ರಲ್ಲಿ ಬೌರಿಂಗ್ ಶಿಕ್ಷಣ ಇಲಾಖೆಯನ್ನ ಕೇಂದ್ರ ಶಿಕ್ಷಣ ಇಲಾಖೆಯನ್ನ ಜಾರಿಗೊಳಿಸ್ತಾರೆ. ನಾವು ಇದುವರೆಗೂ ಏನ್ ಮಾತಾಡ್ತೀವಿ ಅಂದ್ರೆ DSCRT ಮಾತಾಡ್ತಾ ಇದ್ವಿ. NCERT ಕಲ್ಪನೆಗಳು ಕರ್ನಾಟಕದಂತ ಪ್ರಾಂತ್ಯಗಳಿಗೆ ಇಂಟ್ರೊಡ್ಯೂಸ್ ಆಗಿದ್ದೆ ಬೌರಿಂಗ್ ಕಾಲದಿಂದ. ಓಕೆ, ದ NCERT ಮಾಡೆಲ್ ಆಫ್ ಎಜುಕೇಶನ್ ಸಿಸ್ಟಮ್ಸ್ ಇವನ್ ಕಾಲದಿಂದಾನೇ ಬಂದದ್ದು. ಈಗ ನಮ್ಮಲ್ಲಿ ಇನ್ನೂ ಒಂದು ನೀವು ನೋಡ್ಬೋದು, NCERT ಗೆ ಈಕ್ವಲೆಂಟ್ ಆಗಿಯೂ ಕೂಡ ಶಿಕ್ಷಣ ಪದ್ಧತಿಗಳು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಇದಾವೆ. ಆದ್ರೆ ಆ ಶಿಕ್ಷಣ ಪದ್ಧತಿಗಳು ಅಷ್ಟು ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಇರೋದು DSCRT ಮತ್ತೆ NCERT ಶಿಕ್ಷಣಗಳು ಮಾತ್ರ ನಮ್ಮಲ್ಲಿ ಇದ್ದಾವೆ. ಓಕೆ, ನೆಕ್ಸ್ಟ್ ದೇಶೀಯ ಭಾಷಾ ಮಾದರಿಯ ಶಿಕ್ಷಣ ಪದ್ಧತಿ ಕೂಡ ಇಂಟ್ರೊಡ್ಯೂಸ್ ಆಗಿದೆ ಇವನ್ ಕಾಲದಿಂದನೇ. ಆದ್ರೆ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಪದೇ ಪದೇ ಕೇಳಿರೋದು ಇದೇ ನಮ್ಮ ಸಾಹೇಬ್ರ ಬಗ್ಗೆ. BL ರೈಸ್ ಅವರ ಆಧಾರವಾಗಿ ಇಟ್ಕೊಂಡು ಹೋಬಳಿ ಶಿಕ್ಷಣ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಬಿಟ್ಟು
ಎಲ್ಲ ಹಳ್ಳಿಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನ ಸ್ಥಾಪನೆ ಮಾಡಬೇಕು. ಆ ಸಂದರ್ಭದಲ್ಲಿ ಖಾಸಗಿಯವರು ಏನಾದರೂ ಈ ತರದ ಶಾಲೆಗಳನ್ನ ಕಟ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ, ಪ್ರೋತ್ಸಾಹ ಮಾಡ್ತೀವಿ ಅಂತ ಬಂದ್ರೆ ಅವರಿಗೂ ಕೂಡ ಗ್ರಾಂಟ್ ಕೊಡೋದು, ಅನುದಾನ ಕೊಡ್ತಕ್ಕಂಥ ಸಿಸ್ಟಮ್ಸ್ ಕೂಡ ಬಂದಿದ್ದು ಲೂಹಿ ಬೆಂಥಾಮ್ ಬೋರಿಂಗ್ ಅವರ ಕಾಲದಲ್ಲಿ. ಓಕೆ, ಇನ್ನು ಬೆಂಗಳೂರಲ್ಲಿ ಶಿಕ್ಷಕರ ತರಬೇತಿಗೆ ನಾರ್ಮಲ್ ಶಾಲೆಗಳು ಅಂತ ಏನ್ ಕರಿತೀವಿ, ಏನ್ ಡಿ.ಎಡ್ ಬಿ.ಎಡ್ ಅಂತ ಏನ್ ಕರಿತೀವಲ್ವಾ, ಈ ತರದ ಡಿ.ಎಡ್ ಬಿ.ಎಡ್ MA MSc ಅಂತ ಈ ತರದ ಅನೇಕ ಒಂದು ಎಜುಕೇಶನಲ್ ಟ್ರೈನಿಂಗ್ ಇರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೆ ತಂದಂತೂ ಕೂಡ ಲೂಹಿ ಬೆಂಥಾಮ್ ಬೋರಿಂಗ್ ಅವರು. ನೆಕ್ಸ್ಟ್ ಬೆಂಗಳೂರಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಅಂಡ್ ಮ್ಯೂಸಿಯಂ, ಇವನ ಕಾಲದ ಬಹುದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬೋದು. ಇನ್ನು ಬೋರಿಂಗ್ ಆಸ್ಪತ್ರೆ ನಿಮಗೆ ಗೊತ್ತಿದೆ, 1870ರಿಂದ ಕಬ್ಬನ್ ಪಾರ್ಕ್ ಕೂಡ ನಿರ್ಮಾಣ ಆಗತ್ತೆ, ಅದು ಇವ್ರ ಕಾಲದಲ್ಲಿದೆ. ವೆರಿ ಇಂಟ್ರೆಸ್ಟಿಂಗ್, ಕಬ್ಬನ್ ಪಾರ್ಕ್ ನಿರ್ಮಾಣ ಕೂಡ ಇಲ್ಲೇನೆ ಬಂದಿತ್ತು. ಹಾಗಾಗಿ ಅನೇಕ ಪಟ್ಟಣಗಳಲ್ಲಿ ಇದೇ ಮಾದರಿಯ ಆಸ್ಪತ್ರೆಗಳನ್ನ ತೆರೆಯೋದಕ್ಕೂ ಕೂಡ, ವೈದ್ಯರುಗಳನ್ನ ನೇಮಕ ಮಾಡೋದಕ್ಕೂ ಕೂಡ ಈತ ಮಾಡಿಕೊಡ್ತಾರೆ. ಇನ್ನು ನೀರಾವರಿ ತೋಟಗಾರಿಕೆ ಇಲಾಖೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಬಟ್ ನಮ್ಮಲ್ಲಿ ಯಾರು ದಾವಣಗೆರೆ ಚನ್ನಗಿರಿ ಭಾಗದಲ್ಲಿ ಇದ್ದೀರಾ, ನೀವೇನ್ ಸೂಳೆಕೆರೆ ಅಂತೀರಿ, ಅದಕ್ಕೆ ಶಾಂತಿ ಸಾಗರ ಅಂತ ಹೆಸರು ಕೂಡ ಇದೆ. ಅಂತ ಶಾಂತಿ ಸಾಗರದ ಕಟ್ಟುವ ಒಂದು ಕೆರೆಯ ಹಿಂದಿನ ರೂವಾರಿ ಯಾರು ಅಂದ್ರೆ ಅದು ಲೂಹಿ ಬೆಂಥಾಮ್ ಬೋರಿಂಗ್ ಅವರು. ನೀರಾವರಿಗೆ ಅದ್ಭುತವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ದಾವಣಗೆರೆ ಚನ್ನಗಿರಿ ಭಾಗದಲ್ಲಿ ಇರುವಂತವ್ರಿಗೆ, ಇವತ್ತೇನು ಅಡಿಕೆ ಬೆಳ್ಕೊಂಡು ಬಹಳ ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿದ್ದೀರಲ್ಲ, ನೀವು ನಿಮ್ಮ ಮನೆಗಳಲ್ಲಿ ಯಾರು ಫೋಟೋ ಇಡಬೇಕು ಅಂತಂದ್ರೆ ಲೂಹಿ ಬೆಂಥಾಮ್ ಬೋರಿಂಗ್ ಅವ್ರ ಫೋಟೋ ಇಟ್ಕೋಬೇಕು. ಕಾರಣ ಅಂತಂದ್ರೆ ನಿಮ್ಮ ಇವತ್ತಿನ ಇಷ್ಟೊಂದು ಅದ್ಭುತವಾದ ಕೃಷಿ ಡೆವಲಪ್ಮೆಂಟ್ ಕಾರಣವಾಗಿದ್ದೆ ಈ ಶಾಂತಿ ಸಾಗರ. ಶಾಂತಿ ಸಾಗರ ಅಂದ್ರೆ ಏನ್ ಸೂಳೆಕೆರೆ ಅಂತ ಕರಿತೀವಲ್ಲ ಇದು. ಸೊ ಈ ಕೆರೆಯ ನಿರ್ಮಾಣ ಮಾಡಿದ್ದು ಕೂಡ ಆ ಕಾಲದಲ್ಲಿ ಇವರೇನೆ. ಇನ್ನು ದೇವಾಲಯಗಳ ನಿರ್ವಹಣೆಗೆ ಮುಜರಾಯಿ ಇಲಾಖೆಗಳನ್ನ ನಿರ್ಮಾಣ ಮಾಡ್ತಾರೆ. ಈಗಲೂ ಕೂಡ ಅಷ್ಟೇ ನೋಡಿ, ಮುಜರಾಯಿ ಇಲಾಖೆಗಳು ಎಷ್ಟು ಕೆಲಸ ಮಾಡ್ತವೆ, ಎಷ್ಟು ಅಕ್ಯುರೇಸ್ ಆಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಕಾರಣ. ಇನ್ನು ಮ್ಯೂಸಿಯಂಗಳು ಮತ್ತು ಹೊಸ ಮುದ್ರಣಾಲಯಗಳು, ಡಿಜಿಟಲೈಸ್ಡ್ ಕಲ್ಲರ್ ಮುದ್ರಣಾಲಯಗಳು ಕೂಡ ಜಾರಿಯಾಗಿದ್ದು ಇವನ ಕಾಲದಲ್ಲಿ. 1870ಕ್ಕೆ ಇವ್ರು ರಾಜೀನಾಮೆ ಕೊಟ್ಬಿಟ್ಟು ತಮ್ಮ ಸ್ವದೇಶಕ್ಕೆ ಹೋಗ್ತಾರೆ. ಆದ್ರೆ ಬೌರಿಂಗ್ ಕಾಲದಲ್ಲೇ ವಿಶೇಷ ದರ್ಬಾರ್ ವ್ಯವಸ್ಥೆ ಕೂಡ ಮಾಡಿದ್ರು. ಏನ್ ವಿಶೇಷ ದರ್ಬಾರ್ ಅಂತಂದ್ರೆ, ವಿಕ್ಟೋರಿಯಾ ರಾಣಿ ಘೋಷಣೆಯಂತೆ 1867ರಲ್ಲಿ ಮೈಸೂರು ರಾಜ್ಯವನ್ನ ಒಡೆಯರಿಗೆ ಹಿಂತಿರುಗಿಸುವ ತೀರ್ಮಾನವನ್ನ ಆ ದರ್ಬಾರಲ್ಲೇ ಕೈಗೊಳ್ಳಲಾಗಿತ್ತು. ನಾವಿಷ್ಟು ಡೆವಲಪ್ಮೆಂಟ್ ಮಾಡಿದೀವಿ, ಮೈಸೂರಲ್ಲಿ ಇನ್ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಕ್ರಾಂತಿಗಳು ನಡೀತಾ ಇಲ್ಲ, ಹಾಗಾಗಿ ಅವರಿಗೆ ಹಸ್ತಾಂತರ ಮಾಡಬಹುದೇನೋ ಅಂತ ಕೂಡ ಕೇಳಿದ್ರು. ಅದಕ್ಕಾಗಿ ವಿಶೇಷ ದರ್ಬಾರನ್ನು ಕೂಡ ನಡೆಸ್ತಾರೆ. ಬಾಲಕ ಚಾಮರಾಜೇಂದ್ರ ಅವರನ್ನ ಮುಂದಿನ ರಾಜರನ್ನಾಗಿ ಘೋಷಣೆ ಮಾಡಿಬಿಟ್ಟು ಮುಂದಿನ ಒಡೆಯರಂತ ಹೇಳಿನೇ ಕಮಿಷನರ್ ಆಡಳಿತವನ್ನ ಕಂಟಿನ್ಯೂಟಿ ಮಾಡಿದ್ದು. ಇದು ವೆರಿ ಇಂಪಾರ್ಟೆಂಟ್, ನೆನಪಿಡಿಕೊಳ್ಳಿ. ಬೌರಿಂಗ್ ಕಾಲದಲ್ಲೇನೆ ಮುಂದಿನ ಅಧಿಕಾರ ಹಸ್ತಾಂತರದ ಎಲ್ಲ ಲಕ್ಷಣಗಳು ಸಿಕ್ಕಿತ್ತು ಅಂತ. ಆದ್ರೆ ಈ ಚಾಮರಾಜರನ್ನೇನೋ ಕೂರಿಸ್ತಾರೆ, ಬಟ್ ಅವರು 1868ರಲ್ಲೇ ಮರಣ ಹೊಂದಿದ್ರಿಂದಾಗಿ ಇದು ಕ್ಲೋಸ್ ಆಗ್ಬಿಡ್ತು. ಅವರ ದತ್ತು ಪುತ್ರ 10ನೇ ಚಾಮರಾಜ ಒಡೆಯರ್ ಅವರನ್ನ ಮುಂದೆ ಅಧಿಕಾರಕ್ಕೆ ತರ್ತಾರೆ. ಆದ್ರೆ ಬೌರಿಂಗ್ ಕಾಲದಲ್ಲಿ ಎಕ್ಸಾಮಿಗೆ ಕೇಳಿರುವಂತ ಇಂಪಾರ್ಟೆಂಟ್ ಕೃತಿ ಅದೇನೆ ದಿ ನೇಟಿವ್ ರೂಲರ್ಸ್ ಆಫ್ ಇಂಡಿಯಾ ಅನ್ನೋ ಕೃತಿ. ಬೌರಿಂಗ್ ರಚಿಸಿದಂತ ಬಹಳ ಅದ್ಭುತವಾದ ಕೃತಿ ಇದು. ಇನ್ನು ಅವರ ಶ್ರೀಮತಿ ಲೇಡಿ ಬೌರಿಂಗ್ ಅವರು ಬರೀತಾರೆ ದ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಅಂತ. ಇವೆರಡು ಪುಸ್ತಕಗಳು ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನೆಕ್ಸ್ಟ್ ಕ್ವಶನ್ಸ್ ಇದಾರೆ. ಅವೆರಡು ಆಯ್ತು ಅಂದ್ರೆ ಬೌರಿಂಗ್ ಸಾಹಿತ್ಯದಲ್ಲಿ 3ನೇ ಪ್ರಶ್ನೆ ಇದೇನೆ. ಲಿಟರರಿ ಅಂಡ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು. ನೀವೇನು ಅಶೋಕನ ಶಾಸನಗಳ ಹಿಂದಿನ ವಿಚಾರಗಳನ್ನು ಓದ್ತಾ ಇರ್ತಿರಲ್ಲ, ಅದ್ರ ಹಿಂದಿನ ದೊಡ್ಡ ರೂವಾರಿನೇ ಈ BL ರೈಸ್. ಹಾಗಾಗಿ BL ರೈಸ್ ಲಿಟರರಿ ಅಂಡ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪನೆ ಮಾಡಿದವರು ಇವರೇನೆ. ಲೂಯಿ ಬೆಂಥಾಮ್ ಬೋರಿಂಗ್ ಆದ್ಮೇಲೆ ರಿಚರ್ಡ್ ಮೀಡ್ ಅವರು ಅಧಿಕಾರ ಮಾಡಿದ್ದಾರೆ, CB ಸ್ಯಾಂಡರ್ಸ್ ಅವರು ಮಾಡಿದ್ದಾರೆ. ಲಾಸ್ಟ್ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೈಸೂರಿನ ಕೊನೆಯ ಕಮಿಷನರ್ ಯಾರು ಅಂತ ಕೇಳ್ತಾರೆ. ದ ಲಾಸ್ಟ್ ಕಮಿಷನರ್ ಆಫ್ ಮೈಸೂರ್ ಅಂತ ಕರೆದ್ರೆ ಅದು G.D. ಗೋಡಾನ್ ಅವರು. ಅಲ್ಲಿಗೆ ಈ ಕಮಿಷನರ್ ಆಡಳಿತ ಕ್ಲೋಸ್ ಆಯ್ತು. ಕಮಿಷನರ್ ಆದ್ಮೇಲೆ ನೆನಪಿರ್ಲಿ, 10ನೇ ಚಾಮರಾಜರಿಗೆ ಅಧಿಕಾರ ವರ್ಗಾವಣೆ ಮಾಡ್ತಾರೆ. ಇದನ್ನ ಮೈಸೂರು ಒಡೆಯರ ಪ್ರತಿದಾನ ಅಂತ ಕೂಡ ನಮ್ಮಲ್ಲಿ ಕರೀತಾರೆ. ಹಾಗೆ ಪ್ರತಿದಾನ ಮಾಡಿದ ಗವರ್ನರ್ ಜನರಲ್ ಲಾರ್ಡ್ ರಿಪ್ಪನ್ ಆಗಿರ್ತಾರೆ. ಇದೇ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನ್ ರಂಗಚಾರ್ಲು ಅವರು, K. ಶೇಷಾದ್ರಿ ಅಯ್ಯರ್ ಅವರು
ಬಹಳ ಅದ್ಭುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅದಾದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬರ್ತಾರೆ. ಇವ್ರ ಕಾಲದಲ್ಲಿ 8 ದಿವಾನರುಗಳ ಆಡಳಿತ ನಡೀತು. TRA ತಂಬುಚೆಟ್ಟಿ ಅವರು, ಎನ್ ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಕಾಂತರಾಜೇ ಅರಸ್, ನೆನ್ಪಿಟ್ಕೊಳ್ಳಿ, ಹಿಂದುಳಿದ ಅಂದ್ರೆ ಬ್ರಾಹ್ಮಣೇತರ ದಿವಾನ್ ಅಂತ ಕೂಡ ಕರೀತಾರೆ. AR ಬ್ಯಾನರ್ಜಿ ಅವರು, ಮಿರ್ಜಾ ಇಸ್ಮಾಯಿಲ್ ಅವರು, ನ್ಯಾಪತಿ ಮಾಧವರಾವ್ ಅವರು, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್, ಇದಿಷ್ಟು ದಿವಾನರುಗಳನ್ನ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲಕ್ಕೆ ಕೂಡ ಅದನ್ನ ನೋಡಬಹುದು. ಸೊ ಮುಂದಿನ ವಿಚಾರದಲ್ಲಿ ಈಗ 4ನೇ ಹಂತ ಮುಗಿತು. ಇದು ವಿಡಿಯೋ 6 ಆಯ್ತು. ಮುಂದಿನ ವಿಡಿಯೋದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು 5ನೇ ಹಂತದ ಇತಿಹಾಸವನ್ನ ಹೇಳ್ತೀನಿ. 5ನೇ ಹಂತದ ಇತಿಹಾಸದಲ್ಲಿ ಏನೇನ್ ಬರ್ತದೆ ಅಂತಂದ್ರೆ ದಿವಾನರುಗಳ ಕಾಲ ಅಂತ ಕೂಡ ಕರಿತೀವಿ. ಓಕೆ, ಈ ದಿವಾನರುಗಳ ಕಾಲದಲ್ಲಿ ಪ್ರತಿಯೊಬ್ಬ ದಿವಾನರು ನಮ್ಮ ಮೈಸೂರಿನ ಡೆವಲಪ್ಮೆಂಟ್ಗಾಗಿ ಏನೇನ್ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಕೊಡುವಂತ ಪ್ರಯತ್ನ ಇದೆ. ಸೊ ಇಲ್ಲಿವರೆಗೂ ಕೂಡ ಯಾರ್ಯಾರು ಇದನ್ನ ನೋಡಿದ್ರಿ, ಯಾರ್ಯಾರು ನೋಡಕ್ ಆಗಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ನೀವು ಎಂಜಾಯ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಓಕೆ, ಧನ್ಯವಾದ ಎಲ್ಲರಿಗೂ ಕೂಡ.